ದರ್ಶನ್ ಅವರಿಗೆ ಅಂತದೊಂದು ಸಿನಿಮಾ ಕೊಟ್ಟು ಎಲ್ಲೋ ಸತ್ಯಪ್ರಕಾಶ್ ಅವರು ಕಳೆದೋಗ್ಬಿಟ್ರು, ಎಲ್ಲೋದ್ರು ಅಂತ. ಒಂದ್ಸತಿ ಕುದುರೆ ಸತ್ತೋಯ್ತು, ಇನ್ನೊಂದ್ಸತಿ ಹೋದಾಗ ಶರತ್ ಕುಮಾರ್ ಕುದುರೆ ಮೇಲಿಂದ ಬಿದ್ರು. ಸಿನಿಮಾ ಆಯ್ತು, ದೊಡ್ಡ ಹಿಟ್ ಆಯ್ತು. ಅವಾಗ ನಿಮ್ಗೆ ಅನ್ಸಿದ್ದು ಸರ್ ದರ್ಶನ್ ಏನಂದ್ರು ಬಂದಾಗ ಎಲ್ಲ ಒಂದ್ ಕಡೆ ಅವ್ರಿಗೆ ಒಳಕಿತ್ತು. ಸತ್ಯಪ್ರಕಾಶ್ ಅವರು ಸಿನಿಮಾಗೆ ಬರದೇ ಹೋಗಿದ್ರೆ ಏನಾಗ್ತದೆ? ನನ್ನ ರಾಜಕೀಯ ನಂಟು ಮೊದಲನೇ ಗುರು ಡಿ.ಕೆ. ಶಿವಕುಮಾರ್, ಎರಡನೇ ಗುರು ದೇವೇಗೌಡರು, ಮೂರನೇ ಗುರುನೇ ಸಿದ್ದರಾಮಯ್ಯ. ಆ ನಂತರ ದಿನಗಳಲ್ಲಿ ಗ್ಯಾಪ್ ಆಯ್ತು. ಆ ಗ್ಯಾಪ್ ಕಾರಣ ಏನು ಅಂತ ಹೇಳಲಿಲ್ಲ. ನನ್ಗೆ ಯಾಕೋ ಎಲ್ಲ ಒಂದ್ ಕಡೆ ಇದ್ರಲ್ಲೂ ಎಥಿಕ್ಸ್ ಇಲ್ಲ ಅಂತ ಒಂದು ಸಿನಿಮಾಗೆ ಬಂದಿದ್ದು ರಾಂಗ್ ಅಂತ ಅನಿಸ್ತಾ ಅಥವಾ ರೈಟ್ ಅಂತ ಅನಿಸ್ತಾ? ನನ್ನ ಮಗ ಯಾವ್ದೇ ಕಾರಣಕ್ಕಿಂತ ಸಿನಿಮಾ ಮಾಡೋದು ಬೇಡ ಪಪ್ಪ ಅಂದ. ಅದಾದ್ಮೇಲೆ ಮತ್ತೆ ಪ್ರಯತ್ನ ಆಗ್ಲಿಲ್ವಾ ದರ್ಶನ್ ಜೊತೆ ಸಿನಿಮಾ ಮಾಡ್ಲಿಕ್ಕೆ? ಬಟ್ ಯಾರೋ ಮಧ್ಯವರ್ತಿಗಳ ಲಾಭಕ್ಕೋಸ್ಕರ ನನ್ನ ಬಗ್ಗೆ ಬೇರೆ ರೀತಿ ಹೇಳಿ ಒಂದ್ ಸ್ವಲ್ಪ ಮನಸ್ತಾಪಗಳು ಬಂತು. ಸೊ ಎಲ್ಲೋ ಒಂದ್ ಕಡೆಗೆ ನೀವೇ ಹೇಳ್ಕೊಂಡಿದ್ರಿ, ಕತೆ ಹೇಳಕ್ ಬಂದಾಗ 50,000 ರೂಪಾಯಿ ಇಟ್ಕೊಂಡಿದ್ದೆ ಅಷ್ಟೇ. ಸರ್ ನಾನು ಅನ್ಕೊಂಡಿದ್ದು ಈ ಸಿನಿಮಾ ಇಷ್ಟೇ ಆಗುತ್ತೆ ಅಂತ ಸರ್. ಎಲ್ಲರೂ ಹೇಳದಂಗೆ ಸಕ್ಸಸ್ ಆಸ್ ಎ ಮೆನಿ ಫಾದರ್ ಫೇಲ್ಯೂರ್ ಆಸ್ ಎ ನನ್ ಅಂತ. ಸಿನಿಮಾ ಬಂತು, ಸಿನಿಮಾ ಆದ್ಮೇಲೆ ಆ ನಿರೀಕ್ಷೆ ನಿಮಗೆ ನಿಜ ಆಯ್ತಾ ಅಥವಾ ಹುಸಿ ಆಯ್ತಾ? ಸರ್ ಹುಸಿ ಅಂತ ಯಾಕೆ ಹೇಳ್ತೀರಾ? ಇದು ಯಾವುದೇ ಒಂದು ವರ್ಗ ಪಂಗಡ ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ. ಅನ್ಕೊಂಡಿದ್ದ ಸಿನಿಮಾ ರೀಚ್ ಆಗ್ಲಿಲ್ಲ ಅನ್ನೋ ಬೇಸರ ಎಲ್ಲರೂ ಇದೆಯಾ ಅಂತ? 4 ಎಕರೆ ಲೇಔಟ್ ಹೊಡೆದ್ರೆ ದುಡ್ಡು ಮಾಡಾಕ್ತೀನಿ. ಬಟ್ ನನಗೆ ಹೆಮ್ಮೆ ಇಂಥ ಒಂದು ಸಿನಿಮಾ ಮಾಡಿದೆ. ನಾನು ಇವತ್ತು ಹೇಳ್ತೀನಿ, ನಾನು ಪ್ರೌಡ್ ಟು ಸೇ ಇದು ನನ್ನ ಹೆಮ್ಮೆಯ ಚಿತ್ರ. ಒಂದು ವರ್ಗ ಇದನ್ನ ಬೇರೆ ರೀತಿ ನೋಡಕ್ ಶುರು ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಬಂದು ಸಿನಿಮಾ ನೋಡಿ ಆಮೇಲೆ ನೀವು ಏನ್ ಬೇಕಾದ್ರೆ ತರ್ಕ ಮಾಡಿ. ಒಂದ್ ಕಡೆ ಪರ ವಿರೋಧ ಚರ್ಚೆಗಳಿಗೂ ಕಾರಣ ಆಗ್ಬಿಡುತ್ತೆ ಸರ್ ಈ ಸಬ್ಜೆಕ್ಟ್. ಸಂಪತ್ತಿಗೆ ಸವಾಲು ಸೇಮ್ ಇದೆ, ಯಾವುದೇ ಒಂದು ಜಾತಿ ಅಲ್ಲ. ಭೂತ ಏನ ಮಗ ಅಯ್ಯೋ ಸಾಹುಕಾರ ಧನಿಕ ವರ್ಸಸ್ ಶ್ರಮಿಕ, ಇದು ಅಷ್ಟೇ. ಏನಿದೆ ಇದು ಸರ್? ಕಾಲೇಗೆ ಯಾವ್ದು ಜಾತಿ ಕಟ್ಬಾರ್ದು ಸರ್. ಅದನ್ನ ಎಂಟರ್ಟೈನ್ಮೆಂಟ್ ಸಿನಿಮಾ ಸಾರಥಿ ಇದು ಕೊಡುಗೆ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾವುದೇ ಒಂದು ಸಿನಿಮಾ ಅಂದ್ರೆ ಅಲ್ಲಿ ಸ್ಟಾರು ಮುಂಚೂಣಿಯಲ್ಲಿ ಇರ್ತಾರೆ ಅಥವಾ ಡೈರೆಕ್ಟರ್ ಮುಂಚೂಣಿಯಲ್ಲಿ ಇರ್ತಾರೆ. ಆದ್ರೆ ಒಂದು ಸಿನಿಮಾ ಆಗ್ಬೇಕಂದ್ರೆ ಮುಖ್ಯವಾಗಿ ನಿರ್ಮಾಪಕ ಬೇಕು. ಆ ನಿರ್ಮಾಪಕ ಇದ್ದರೆ ಯಾವ ಸಿನಿಮಾನೂ ಆಗಲ್ಲ, ಯಾವ ಸ್ಟಾರು ಹುಟ್ಟಲ್ಲ, ಯಾವ ಡೈರೆಕ್ಟರ್ ಕೂಡ ಹುಟ್ಟೋದಿಲ್ಲ, ಯಾವ ಮನೋರಂಜನೆ ಕೂಡ ಸಿಗೋದಿಲ್ಲ. ಇದಕ್ಕೆ ಬಹು ಮುಖ್ಯ ಅಂದ್ರೆ ಒಬ್ಬ ನಿರ್ಮಾಪಕ. ಯಾವುದೇ ಒಂದು ಸಿನಿಮಾ ಬಂದ್ರೆ ಅಲ್ಲಿ ಇಬ್ರು ಮಾತ್ರ ಹೈಲೈಟ್ ಆಗ್ತಾರೆ. ಅಷ್ಟೊಂದು ಹಣ ಹಾಕಿರುವಂತ ನಿರ್ಮಾಪಕ ಮಾತ್ರ ತೆರೆ ಹಿಂದೆನೆ ಇರ್ತಾರೆ. ಇವತ್ತು ಮುನ್ನೆಲೆಗೆ ತರುವಂತ ಪ್ರಯತ್ನ ನಮ್ಮ ಪಾಡ್ಕಾಸ್ಟ್ಗೆ ಬಂದಿರತಕ್ಕಂಥ ಗೆಸ್ಟು ಬೇರೆ ಯಾರು ಅಲ್ಲ, ಇತ್ತೀಚೆಗೆ ಬಂದಂತಹ ಲ್ಯಾಂಡ್ ಮಾರ್ಕ್ ಆದಂತಹ ಸಿನಿಮಾ ಲ್ಯಾಂಡ್ ಲಾರ್ಡ್. ಆ ಸಿನಿಮಾದ ಪ್ರೊಡ್ಯೂಸರ್ ಸತ್ಯಪ್ರಕಾಶ್ ನಮ್ಮ ಜೊತೆ ಇದ್ದಾರೆ. ಸತ್ಯಪ್ರಕಾಶ್ ಅಂದ ತಕ್ಷಣ ನಿಮಗೆ ನೆನಪಾಗದೆ ಸಾರಥಿ ಸೂಪರ್ ಹಿಟ್ ಸಿನಿಮಾ ಕೊಟ್ಟಂಥವ್ರು. ಅದಾದ ಬಳಿಕ ಒಂದಷ್ಟು ಬೇರೆ ಬೇರೆ ಕೆಲಸಗಳಿಗೂ ತಮ್ಮನ್ನ ತೊಡಸ್ಕೊಂಡಿದ್ರು. ಅವೆಲ್ಲದರ ಜೊತೆ ಮಾತಾಡ್ತಾ ಹೋಗೋಣ. ಅದರ ಜೊತೆ ಲ್ಯಾಂಡ್ ಲಾರ್ಡ್ ಬಗ್ಗೆನೂ ಕೂಡ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ತುಂಬಾ ವರ್ಷಗಳ ನಾನು ಚೆನ್ನಾಗಿದ್ದೀನಿ ಸರ್. ತುಂಬಾ ವರ್ಷಗಳ ಬಳಿಕ ಮತ್ತೆ ಸಿನಿಮಾ ರಂಗಕ್ಕೆ ಎಂಟ್ರಿ ಆದ್ರಿ. ಯಾಕಂದ್ರೆ ಸತ್ಯಪ್ರಕಾಶ್ ಅಂದ ತಕ್ಷಣ ನಮಗೆ ನೆನಪಾಗದೆ ಸಾರಥಿ, ದರ್ಶನ್ ಆ ಸಕ್ಸಸ್ಸು, ದರ್ಶನ್ಗೆ ಮತ್ತೊಂದು ಪುನರ್ಜನ್ಮ ಸಿನಿಮಾ ಅಂತ ಕೊಟ್ಟದ್ದು ಸಾರಥಿ. ಸೊ ಆ ಮೂಲಕ ಮತ್ತೊಂದು ಇನ್ನಿಂಗ್ಸ್ ನ ಶುರು ಮಾಡಿದಂಥವ್ರು ದರ್ಶನ್. ಆದ್ರೆ ದರ್ಶನ್ ಅವರಿಗೆ ಅಂತದೊಂದು ಸಿನಿಮಾ ಕೊಟ್ಟು ಬ್ಲಾಕ್ ಬಸ್ಟರ್ ಸಿನಿಮಾ ಆದ ನಂತರ ಎಲ್ಲೋ ಸತ್ಯಪ್ರಕಾಶ್ ಅವರು ಕಳೆದೋಗ್ಬಿಟ್ರು, ಎಲ್ಲೋದ್ರು ಅಂತ. ನಾನು ಹಿಂದೆ ಹಲವಾರು ಬಾರಿ ಹೇಳಿದ್ದೀನಿ. ಸರ್ ನಾನು ಸಿನಿಮಾಕ್ಕೆ ಆಕಸ್ಮಿಕವಾಗಿ ಬಂದೆ. ಓಕೆ. ನಾನು ಸಿನಿಮಾಕ್ಕೆ ಬಂದಿದ್ದೆ ನಮ್ಮ ಭಾವ ಕೆ.ಸಿ.ಎನ್. ಚಂದ್ರಣ್ಣ ಅವರಿಂದ. ಸಿನಿಮಾ ಶೂಟಿಂಗ್ ನೋಡಕ್ ಹೋಗಿದ್ದೆ. ಆ ಸಂದರ್ಭದಲ್ಲಿ ನೋಡ್ತಾ ಇದ್ದಾಗ ನನ್ನ ಆಸಕ್ತಿ ನೋಡ್ಬಿಟ್ಟು, ಏನು ಸತ್ಯಪ್ರಕಾಶ್ ಏನೋ ಸಿನಿಮಾ ಮಾಡೋ ಇಂಟ್ರೆಸ್ಟ್ ಇದೆಯಾ ನಿನಗೆ ಅಂತ ನಮ್ಮ ಭಾವ ಅವ್ರು ಕೇಳಿದ್ರು. ನಾನು ರಿಯಲ್ ಎಸ್ಟೇಟ್, ಸಣ್ಣ ಪುಟ್ಟ ರಿಯಲ್ ಎಸ್ಟೇಟು ವ್ಯವಸಾಯ ಮಾಡ್ತಾ ಇದ್ದೆ. ಅವನು ನಾ ಮಾಡ್ತೀನಣ್ಣ ಅಂದೆ. ಸೊ ಆವಾಗ ಜಸ್ಟ್ ಪಾರ್ಟ್ನರ್ ಆಗಿ ವರ್ಕಿಂಗ್ ಪಾರ್ಟ್ನರ್, ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಸೇರ್ಕೊಂಡೆ. ತದನಂತರ ಪ್ರಾಜೆಕ್ಟು ಸ್ಟಾರ್ಟ್ ಮಾಡಿ ಎಲ್ಲ ಚಾಲಕ್ಕುಡಿ ಹೋಗಿದ್ವಿ. ಆ ದೇವಿ ಸೆಟ್ ಹಾಕಿದ್ವಿ. ಸುಮಾರು 1.25 ಕೋಟಿ ಆ ಒಂದು ಸೆಟ್ಗೆ.
ಒಂದು ಹರಿಯ ನದಿ ಫಾಲ್ಸ್ ಅಲ್ಲಿ ನಾವು ಸೆಟ್ ಹಾಕ್ಬೇಕಾದ್ರೆ ಬಹಳ ಕಷ್ಟ. ಆಮೇಲೆ ಅಲ್ಲಿಗೆ ನಾವು ಎಕ್ವಿಪ್ಮೆಂಟ್ಸ್ ತಗೊಬೇಕಾದ್ರೆ ನಡ್ಕೊಂಡೇ ಹೋಗ್ಬೇಕು. ಆ ಕಾಲ್ದಾರಿನಲ್ಲಿ ಇಳಿಜಾರಿನಲ್ಲಿ ಸಾಗಿಸೋದಿದೆಯಲ್ಲ ತುಂಬಾ ಕಷ್ಟದ ಅಂತ ಒಂದು ಜಾಗದಲ್ಲಿ ಸುಮಾರು 1.5 ತಿಂಗಳು ಸೆಟ್ ಹಾಕಿ 20 ದಿವಸ ಶೂಟಿಂಗ್ ಮಾಡಿದ್ವಿ. ಸೊ ಅದಾದ ನಂತರ ಪಾಂಡಿಚೇರಿನಲ್ಲಿ ಶೂಟ್ ಆಯ್ತು. ಅಲ್ಲಿ ನಾವು 500 ಹಸುಗಳನ್ನ ಬಳಸ್ಬೇಕು. ಆ ವ್ಯಾಲಿ ಇದೆಯಲ್ಲ, ಆ ವ್ಯಾಲಿ. ಸೊ ಅವಾಗ ಸ್ವಲ್ಪ ಬಡ್ಜೆಟ್ ಮಿತಿ ಮೀರಿದಾಗ ಅನ್ಕೊಂಡಿಗಿಂತ ಜಾಸ್ತಿ ಆಗ್ತಾ ಬಂತು. ಈಗ ಗಾಂಧಿನಗರದಲ್ಲಿ ಅಫ್ಕೋರ್ಸ್ ಒಬ್ಬ ಹೀರೋ ಮೇಲೆ ಇಷ್ಟ ಹಾಕಿದ್ರೆ ನಮ್ಗೆ ಇಷ್ಟು ರಿಟರ್ನ್ಸ್ ಇರ್ತದೆ, ಇಟ್ಟಾದ್ರೆ ದುಡ್ಡು ಬರ್ತದೆ. ಆಗಿಲ್ಲ ಅಂದ್ರೂ ಸೇಫ್ ಜೋನಲ್ಲಿ ಇರ್ಬೇಕು ಅಂತ ಆಟ ಆಡೋದು. ಸೊ ನನ್ಗೆ ಅದು ಗೊತ್ತಿಲ್ಲ. ಒಂದೊಂಥರ ಉಮ್ತನ ವಿಷಯ ಮಾಡ್ಬೇಕು, ಅವ್ರೇನ್ ಕೇಳಿದ್ರಿಲ್ಲ ಅಂತ. ಸೊ 2 ಸತಿ ಅಲ್ಲಿ ನಾವು ಶೂಟಿಂಗ್ ಹೋದಾಗ ಒಂದ್ಸತಿ ಕುದುರೆ ಸತ್ತೋಯ್ತು. ಅವಾಗ ಅನಿಮಲ್ ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಇನ್ನೊಂದ್ಸತಿ ಹೋದಾಗ ಶರತ್ ಕುಮಾರ್ ಕುದುರೆ ಮೇಲಿನ ಬಿದ್ರು. 3ನೇ ಸತಿ ನಾವು ಶೂಟಿಂಗ್ ಮುಗಿಸ್ಕೊಂಡ್ಬಂದ್ವಿ ಪಾಂಡಿಚೇರಿದು. ಅಲ್ಲೂ ದ್ವಿಗುಣ ಆಗೋಯ್ತು ಎಕ್ಸ್ಪೆಂಡಿಚರ್. ಟ್ರಾವೆಲಿಂಗು ಮತ್ತೆ ಬೋರ್ಡಿಂಗ್ ಎಲ್ಲ ಇರ್ತದಲ್ಲ, ಅದು ಜಾಸ್ತಿ ಎಲ್ಲ ಒಂದ್ ಕಡೆ ಆಯ್ತು. ಆ ಸಂದರ್ಭದಲ್ಲಿ ಚಂದ್ರಣ್ಣವರು ನೀನೇ ಮಾಡಂಗಿದ್ರೆ ಒಬ್ಬನೇ ಮಾಡ್ಕೊ ಅಂತಂದ್ರು. ಇಲ್ಲಣ್ಣ ನಿನ್ ಜೊತೆಗಿರಲ್ಲ ಅಂತ. ಬೇಡ ನೀನ್ ಮಾಡಂಗಿದ್ರೆ ಮಾಡು ಅಂದ್ರು. ಅವಾಗ ನಾನು ಸಂಪೂರ್ಣ ಇಂಡಿಪೆಂಡೆಂಟ್ ಆಗಿ. ಸೊ ಬ್ಯಾನರ್ ಕೂಡ ನನ್ನ ಊರಲ್ಲಿ ನಂದು ದೇವಸ್ಥಾನ ಇದೆ, ಹರ್ಷೇಶ್ವರಿ, ಅರಸಮ್ಮ ಅಂತಾರೆ, ಹರ್ಷೇಶ್ವರಿ ಅಂತ ನಾವು ಸ್ಟೈಲಿಶ್ ಆಗಿ ದೇವರಿಗೆ. ಆ ಬ್ಯಾನರ್ ಅಡಿಯಲ್ಲಿ ಹರ್ಷೇಶ್ವರಿ ಸಿನಿ ಪ್ರೊಡಕ್ಷನ್ ಅಂತ ಸ್ಟಾರ್ಟ್ ಮಾಡಿ ಬ್ಯಾನರ್ ಚೇಂಜ್ ಆಯ್ತು. ಮೊದಲು ರಾಜ್ಕಮಲ್ ಆಡ್ಸುತ್ತೆ. ಫಸ್ಟ್ ಬಾಲ್ ಫಸ್ಟ್ 6 ಹೊಡೆದಂಗೆ ಫಸ್ಟ್ನೇ ಸಿನಿಮಾನೇ ಸೂಪರ್ ಹಿಟ್ ಸಿನಿಮಾ ಅದು. ಅವಾಗ ಅನ್ಸಿತ್ತ ನಿಮಗೆ ಒಂದು ದರ್ಶನ್ ಸಿನಿಮಾ ಮಾಡ್ತಾ ಇದ್ದೀನಿ, ಆ ಟೈಮಲ್ಲಿ ಯಾವುದೋ ಒಂದು ಇನ್ಸಿಡೆಂಟಲ್ಲಿ ದರ್ಶನ್ ಪ್ರಾಬ್ಲಮ್ ನಲ್ಲಿ ಸಿಗಾಕೊಳ್ತಾರೆ, ಸಿನಿಮಾ ಮಾಡ್ಬಿಟ್ಟಿದ್ದೀರಿ, ಅದು ಬೇರೆ ಒಬ್ಬರೇ ನಿಂತ್ಬಿಟ್ಟಿದ್ದೀರಿ, ಏನಪ್ಪ ಯಾಕಾರ ಬಂದಪ್ಪ ಅಂತ ಅನ್ಸಿತ್ತಾ ಅಂತ? ಬಟ್ ಅವಾಗಿನ ಒಂದು ಜೋಶ ಬೇರೆ ಇತ್ತು ಸರ್. ನಾನು ಯಾಕಂದ್ರೆ ಅವಾಗ ನಂದು ಏಜ್ ಕೂಡ ಒಂದು 35ರಿಂದ 38 ಇರ್ಬೋದು. ಸೊ ಅವಾಗ ಒಂಥರ ಹುಡುಗಾಟಿಕೆ, ಹುಂಬತನ, ಒಂಥರ ಜೋಶಲ್ಲಿದ್ನಲ್ಲ, ಆ ಥರ ಯಾವುದೂ ನಾನು ಭಾವಿಸ್ಲೇ ಇಲ್ಲ. ನನಗೆ ಮನ್ಸಿಗೂ ಬರಲಿಲ್ಲ. ಸಿನಿಮಾ ಆಗ್ಬೇಕು, ಮುಗಿಸ್ಬೇಕು ಅಂತ. ಸಿನಿಮಾ ಆಯ್ತು, ದೊಡ್ಡ ಹಿಟ್ ಆಯ್ತು. ಅವಾಗ ನಿಮ್ಗೆ ಅನ್ಸಿದ್ದು ಸರ್ ದರ್ಶನ್ ಏನಂದ್ರು ಬಂದು? ಸರ್ ನಾನು ನೋಡಿ ಅಲ್ಲೂ ಒಂದು ಏನಂದ್ರೆ ನನ್ನ ಎಡವಟ್ಟು ಏನಂದ್ರೆ, ಅಂತ ಮೆಗಾ ಹಿಟ್ ಆದಂಥ ಸಿನಿಮಾದಲ್ಲಿ ನಾನೇನು ಮಾಡಿದೆ, ಥಿಯೇಟ್ರಿಕಲ್ ನೋಡ್ಕೊಳಕ್ ಹೋಗಿಲ್ಲ, ಕಲೆಕ್ಷನ್ ವೈಸ್ ನೋಡ್ಕೊಳಕ್ ಹೋಗಿಲ್ಲ. ನಂದು ಹೆಮ್ಮೆ. ಅವ್ರಿಗೂ ಆ ಟೈಮಲ್ಲೂ ಒಂದು ಇನ್ಸಿಡೆನ್ಸ್ ಆಗಿತ್ತು, ನಮಗೆ ಗೊತ್ತಿತ್ತು. ಅವ್ರು ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ರಿಲೀಸ್ ಮಾಡಿದ್ದು. ಆಫ್ಟರ್ 1 ವೀಕ್ ಅವ್ರು ಬಂದಿದ್ದು. ಬಂದಾಗ ಎಲ್ಲ ಒಂದ್ ಕಡೆ ಅವ್ರಿಗೆ ಒಳಕಿತ್ತು, ಗಿಲ್ಟಿ ಭಾವನೆ ಇತ್ತು. ನಾನು ಹೇಳಿದೆ ಬನ್ನಿ ಬಾಸ್ ಹೋಗೋಣ ಅಂತ ಯಾತ್ರೆ ಮಾಡಿದ್ವಿ ನಾವು. ಥ್ರೂಔಟ್ ಕರ್ನಾಟಕ 224 ತಾಲೂಕು, ಏನ್ 27-26 ಜಿಲ್ಲೆ ಇತ್ತು, ಅಷ್ಟು ಪ್ರವಾಸ ಮಾಡಿದ್ವಿ. ಅವಾಗ ಅವರಿಗೆ ಆ ಫ್ಯಾನ್ ಬೇಸ್ ಅನ್ನೋದು ಗಟ್ಟಿ ಆಯ್ತು. ಏನ್ ಸರ್, ನಾವು ಸಿದ್ಧಗಂಗೆ ಮಠದಿಂದ ತುಮಕೂರ್ಗೆ ಹೋಗ್ಬೇಕಾದ್ರೆ 2.5 ಕಿಲೋಮೀಟರ್ ಜನಜಾತ್ರೆ. ಸೊ ನನಗೆ ಈ ಕಡೆ ಗಮನ ಎಲ್ಲ ಹೊಟ್ಟೈತ್, ಕಲೆಕ್ಷನ್ ಕಡೆ ಗಮನ, ಥಿಯೇಟ್ರಿಕಲ್ ಓಡ್ತದ ಬಿಡ್ತದ ಹೆಂಗೆ ಏನು ಯಾವುದೂ ಗೊತ್ತಿಲ್ಲ, ಯಾವುದೂ ನಾನು ಕೇಳಕ್ ಹೋಗಿಲ್ಲ. ಸೊ ಸ್ವಲ್ಪ ವ್ಯತ್ಯಾಸ ಆಯ್ತು, ಇರ್ಲಿ, ಅದು ನನಗೆ ದೇವರು ಏನ್ ಕಡಿಮೆ ಮಾಡ್ಲಿಲ್ಲ, ಚೆನ್ನಾಗಾಯ್ತು. ಸರ್ ಯೂಶಲಿ ಒಂದಷ್ಟು ಸ್ಟಾರ್ಗಳು, ಡೈರೆಕ್ಟರ್ಗಳು ಸಿನಿಮಾ ಮುಂದೆ ನಿಂತಾಗ ಅವ್ರ ಹೆಸರುಗಳು ಬರೋದು ಸಹಜ, ಅವರ ಹಿನ್ನೆಲೆ ಎಲ್ಲ ಗೊತ್ತಿರುತ್ತೆ. ಆದರೆ ಒಬ್ಬ ಪ್ರೊಡ್ಯೂಸರ್ ಒಂದು ಪೆನ್ನಿಂದ, ಒಂದು ಆಣೆಯಿಂದ, ಒಂದು ರೂಮಿಂದ, ಒಂದು ವಾಟರ್ ಕ್ಯಾನಿಂದ ಹಿಡಿದು ಎಲ್ಲದನ್ನು ನೋಡ್ಕೊಳ್ಳೋಂಥ ಒಬ್ಬ ನಿರ್ಮಾಪಕನ ಬಗ್ಗೆ ಸಾಕಷ್ಟು ಮಾಹಿತಿ ಇರೋದಿಲ್ಲ. ಸೊ ಸತ್ಯಪ್ರಕಾಶ್ ಬ್ಲ್ಯಾಕ್ ಬಸ್ಟರ್ ಸಿನಿಮಾ ಕೊಡ್ತಾರೆ, ಅದೆಲ್ಲ ಆದರೂ ಕೂಡ ಸತ್ಯಪ್ರಕಾಶ್ ಎಲ್ಲಿನವರು ಏನು ಅಂತ ಭಾಳಷ್ಟು ಜನಗಳಿಗೆ ಗೊತ್ತಿಲ್ಲ. ಒಂದು ವೇಳೆ ಸತ್ಯಪ್ರಕಾಶ್ ಅವರು ಸಿನಿಮಾಗೆ ಬರದೇ ಹೋಗಿದ್ದಿದ್ರೆ ಏನಾಗ್ತಾ ಇದ್ರು? ಸರ್ ನಮ್ಮದು ವ್ಯವಸಾಯ ಏನು ನನ್ನ ಕಾನ್ಸೆಪ್ಟ್ ಫ್ಲೋರಿಕಲ್ಚರ್ ಇತ್ತು. ಸೊ ನಾನು ಕಾಲೇಜ್ ಲೈಫಿಂದಲೂ ವಿದ್ಯಾರ್ಥಿ ನಾಯಕನಾಗಿದ್ದನು. ನನ್ನ ರಾಜಕೀಯ ನಂಟು ಸರ್ 89ರಲ್ಲಿ ನಾನು NSC, 94ರಲ್ಲಿ ಯೂತ್ ಕಾಂಗ್ರೆಸ್ಸು ವರ್ಕಿಂಗ್ ಪ್ರೆಸಿಡೆಂಟ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ತದನಂತರ
ಸೀನಿಯರ್ ಜನರಲ್ ಸೆಕ್ರೆಟರಿ 96ರಲ್ಲಿ. ಅದಾದ ನಂತರ ನಾನು 96ರಲ್ಲಿ ಸ್ಟೇಟ್ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ ಅಲ್ಲಿದ್ದೆ. ನನ್ನ ಮೊದಲನೇ ಗುರುನೇ ಡಿ ಕೆ ಶಿವಕುಮಾರ್. ಓಕೆ, ಗುರು. ತದನಂತರ ತಮಗೆ ಗೊತ್ತಿರುತ್ತೆ, ಜಾಲಪ್ಪ ಅವರು JDS ನಲ್ಲಿದ್ದಂಥ ಸಂದರ್ಭದಲ್ಲಿ ಅನಿವಾರ್ಯ ಕಾರಣಗಳಿಂದ ಅವ್ರಿಗೂ ವ್ಯತ್ಯಾಸ ಬಂತು ದೇವೇಗೌಡರು. ಅವಾಗ ಅವರು ಕಾಂಗ್ರೆಸ್ಸಿಗೆ ಬಂದರು. ನಾನು ಕಾಂಗ್ರೆಸ್ನಲ್ಲಿ ಇದ್ನಲ್ಲ, ಸೊ ಎಲ್ಲರೂ ಶಿಫಾರಸ್ ಮಾಡೋದು, ZP ಟಿಕೆಟ್ ನನಗೆ ಕೊಡ್ಲಿಲ್ಲ ಅವರು. ಅವಾಗ ನಾನು ಮನ್ಸು ಬೇಜಾರಾಯ್ತು. ನಾವು ಬ್ಯಾನರ್ ಕಟ್ಟಿ 86, 87 ಗಂಟೆಗಳಲ್ಲಿ ಕೃಷ್ಣಪ್ಪ ಎಲೆಕ್ಷನ್ 89ರಲ್ಲಿ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷನ ಭದ್ರವಾಗಿ ಕಟ್ಟಿದ್ರು ಇವ್ರು ಬಂದ್ಬಿಟ್ಟು ನಮ್ಗೆ ಇದು ಮಾಡೋದಲ್ಲ ಅಂತ. ಸೊ ಬೇಜಾರಾಗ್ಬಿಡ್ತು. ನಾನು ನಮ್ಮಣ್ಣ ಜಯಚಂದ್ರ ಅಂತ ಇದ್ದಾರೆ, TB ಜಯಚಂದ್ರ ಅವರು ತಲೆ ಕೆಡ್ಸ್ಕೊಂಬೇಡ, ಮುಂದೆ ಒಳ್ಳೇದಾಗುತ್ತೆ, ಹತ್ರ ಬಿಡ್ಬೇಡ, ದುಡುಕ್ಬೇಡ ಅಂದ್ರು. ನೀನು ಒಂದು ZP ಟಿಕೆಟೇ ಕೊಡ್ಸೋಕ್ಕಾಗಿಲ್ಲ, ಬೇಡಪ್ಪ ನಮ್ಗೆ. ಜಾಲಪ್ಪ ಆಟವಾದಿ, ಅವ್ರು ಹೇಳ್ದವ್ರಿಗೆ ಕೊಡೋದು. ಸೊ ನಾನು ಅವಾಗ ಏನು ಮಾಡಿದೆ, ಮನೇಲಿದ್ದೆ, ಹಾಕ್ಬಾರ್ದು ಅಂತ. ನಮ್ಮ ತಾಲೂಕಿನವ್ರ ಮದುವೆ ಒಬ್ಳು ಶ್ರೀರಾಮಯ್ಯ ಅಂತ ಹೇಳಿ, ದೇವೇಗೌಡರು ಹಿಂಗೆ ಬೈ ಎಲೆಕ್ಷನ್ ಅಲ್ಲಿ ನರಸಿಂಹಯ್ಯನವ್ರಿಗೆ ಸಪೋರ್ಟ್ ಮಾಡಿದ್ರು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಆತ ಗೆದ್ದು ಸೋತಂತು. ಗೆದ್ದಿದ್ರು, ಸೋತರು. ಬಿಕಾಸ್ ನಿಮಗೆ ಅದು ಗೊತ್ತಿರುತ್ತೆ ಅಂತೀನಿ. ಆ ಕಡೆಯಲ್ಲವರೆಲ್ಲ ಏನ್ ಮಾಡಿದ್ರು, ಕೌಂಟಿಂಗ್ ಬಿಟ್ಬಿಟ್ಟು ಬೆಟ್ಟಿಂಗ್ ಕಟ್ಟಿದ್ರಲ್ಲ ಆ ಕಡೆ ಗಮನ ಹರಿಸ್ಬಿಟ್ರು. ಲೀಡಿಂಗ್ ಬರ್ತಿದ್ದಂಗೆ ಎಲ್ಲ ಆಚೆ ಹೊರಟೋಗ್ಬಿಟ್ರು ಸರ್. ನಾನು ಅವತ್ತು ಇನ್ಫ್ಯಾಕ್ಟ್ ನಾನು ಇದ್ದೀನಿ. ಇವೆಲ್ಲ ನಿಜವಾಗ್ಲೂ ಎಷ್ಟು ನೋವಾಯ್ತು ಅಂದ್ರೆ, ನಾನು ಅವತ್ತು ಕಾಂಗ್ರೆಸ್ ಬಿಟ್ಟು ಇಂಡಿಪೆಂಡೆಂಟ್ ಮಾಡಿದ್ದು, ಏನಾಗ್ಲಿ ಮಾಡ್ಲಿ. ಸೊ ಅವರು ಸೋತರು. ಆವಾಗ ಆ ಮನುಷ್ಯ ಸೋತು ಮತ್ತೆ ಅವ್ರ ಜೊತೆಗೆ ಹೋಗ್ಬಿಟ್ರು. ಸೊ ದೇವೇಗೌಡರಿಗೆ ಒಂದು ಸ್ವಲ್ಪ ಇದಾಯ್ತು. ಅವಾಗ ಯಾರಾದ್ರೂ ಒಳ್ಳೆ ಹುಡುಗನ, ಒಳ್ಳೆಯವ್ರನ್ನ ಹುಡುಕು ಅಂತ ಏನೋ ಹೇಳಿದ್ರಂತೆ. ಶ್ರೀರಾಮಯ್ಯ ಅಂತೇಳಿ ಮದುವೆ ಹತ್ರ ಮಲ್ಲೊಳ್ಳೆಯವರು, ಅವರು ಬಂದು ರಾತ್ರಿ 12 ಗಂಟೆಗೆ, ಲಾಸ್ಟ್ ಇನ್ 2 days ಇತ್ತು ZP ನಾಮಿನೇಷನ್ಗೆ, ಬಂದು ಹಿಂಗೆ ದೊಡ್ಡವ್ರು ಕರೀತಾರೆ, ಅಪ್ಪಾಜಿಯವ್ರು ಕರೀತಾರೆ ಅಂದ್ರೆ, ಸರಿ ಇಲ್ಲ ನಂಬರಲ್ಲ, ಜಾತ್ರೆ ನಡೀತಾ ಇತ್ತು ನಮ್ಮೂರಲ್ಲಿ. ಅವಾಗ ಕರ್ಕೊಂಡು ಮನೆಗೆ ಹೋದ್ರು. ಮನೆಗೆ ಹೋದಂಥ ಸಂದರ್ಭದಲ್ಲಿ, ನೋಡಪ್ಪ ನೀನು ಯಾವ ರೀತಿ ಸಪೋರ್ಟ್ ಬೇಕಾದ್ರೂ ಕೊಡ್ತೀನಿ, ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ, ನೀನು ನಮ್ಮ ಪಾರ್ಟಿ ಬಾ ಅಂತೇಳಿ ಪಾರ್ಟಿ ಬರೆದು ಅಧ್ಯಕ್ಷನ ಮಾಡೋದು. JDS ತಾಲೂಕು ಅಧ್ಯಕ್ಷ. ಸೊ ಜಿಲ್ಲಾ ಪಂಚಾಯತ್ ನಿಲ್ಲು ಅಂದ್ರೆ ನಿಂತೆ. ನಾನು ಹೇಳಿದೆ, ನನಗೆ ಇವಾಗ ಇಷ್ಟು ವರ್ಷ ನಾನು ಕಾಂಗ್ರೆಸ್ ದುಡಿದಿದ್ದೀನಿ, ಸಂಘಟನೆ. ಆಮೇಲೆ ಏಕಾಏಕಿ ಬಂದು ದಳಕ್ಕೆ ಬಂದು ನಿಂತಾಗ ಜನ ನನ್ನ ಅಕ್ಸೆಪ್ಟ್ ಮಾಡ್ತಾರೋ ಮಾಡೋದು. ಅದಕ್ಕೆಲ್ಲ ನಾನು ಸೋತಿದ್ದೀನಿ, ಗೆದ್ದಿದ್ದೀನಿ, ಪರವಾಗಿಲ್ಲ, ನಿಲ್ಲು ಅಂತ ಹೇಳಿದ್ರು. ಯಾಕಂದ್ರೆ ಅಲ್ಲಿ ಅಸ್ತಿತ್ವ ಉಳಿಬೇಕು ಅಂತ. ಸೊ ನನ್ನ ಜೊತೆನಲ್ಲೇ ಒಂದು ಇಬ್ಬರು, ಟೋಟಲ್ 7 ಜನ ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡಿ 2 ZP, ಒಂದು 7 ತಾಲೂಕ್ ಪಂಚಾಯತಿ ನಿಂತಿದ್ವಿ. ಎಲ್ಲರೂ ಸೋತ್ವಿ, ಇಲ್ಲ ಅಂತಲ್ಲ. ಅಲ್ಲಿಂದ ಈಚೆಗೆ ನಾನು ಸಂಘಟನೆಯಲ್ಲಿ ಹೆಚ್ಚು ತೊಡಗಿಕೊಂಡೆ. ತಾಲೂಕು ಅಧ್ಯಕ್ಷ ಮೇಲೆ ಪದಾಧಿಕಾರಿಗಳು ಮಾಡಿ, ದೇವೇಗೌಡರು ಒಂದು ಸುಮಾರು ಸಂದರ್ಭದಲ್ಲಿ ನನ್ನ ಬೇರೆ ರೀತಿನೇ ಹೇಳಿದ್ರು. ನಾನೆಲ್ಲ ಮುರಿ ದೇವೇಗೌಡ ಅಂತಲೂ ಭಾಷಣ ಮಾಡಿ ತಾಲೂಕು ಸಭೆಗಳು. ಏನಕ್ಕಂದ್ರೆ ಅಲ್ಲಿ 500 ಜನ ಸೇರಿ 1000 ಜನ ಸೇರಿಸೋದಾಗ 15,000 20,000 ಜನ ಸೇರಿಸ್ತಾರೆ. ಅವ್ರಿಗೆ ನನ್ನ ಬಗ್ಗೆ ಬಹಳ ಇದು ಬಂತು. ಸೊ ಅವಾಗ ನನಗೆ 7ನೇ ಗುರು ದೇವೇಗೌಡರಾದ್ರು. ಆ ಸಂದರ್ಭದಲ್ಲಿ ಪಾರ್ಟಿ ಅಧ್ಯಕ್ಷರು ಸನ್ಮಾನ್ಯ ಸಿದ್ದರಾಮಯ್ಯರು, ಈಗಿನ ಮುಖ್ಯಮಂತ್ರಿಗಳು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರು ನೇರ ನಡೆ ನುಡಿ, ಮಾತು ಕೊಟ್ಟಮೇಲೆ ಮಾತೆ ಸರ್. ಪಕ್ಷ ಪೂರ್ತಿ ಸಂಘಟನೆ ಮಾಡಿದೆ 2004ರಲ್ಲಿ. ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಗಂಟಕನಹಳ್ಳಿ ಕೃಷ್ಣಪುರ BJPಯಿಂದ MLA ಆಗಿದ್ರು. ಆ ಸಂದರ್ಭದಲ್ಲಿ ನನಗೆ ದೇವೇಗೌಡರು ಸಭೆನಲ್ಲಿ ಅನೌನ್ಸ್ ಮಾಡಿದ್ರು, ಸಿದ್ದರಾಮಯ್ಯರು ಮಾಡಿದ್ರು, CM ಇಬ್ರಾಹಿಂ ಸಾಹೇಬ್ರು ಇದ್ರು. ಆವಾಗ ಕೃಷ್ಣಪ್ಪವ್ರನ್ನ ಬಚ್ಚೇಗೌಡರು ಎಲ್ಲ ಕರ್ಕೊಂಬಂದ ಸಿಟ್ಟಿಂಗ್ MLA ಕೊಡಬೇಕು ಹಾಗೆ ಹೀಗೆ ಅಂತ. ಸಾಧ್ಯನಿಲ್ಲ ಅಂತ ದೇವೇಗೌಡರು ಸಿದ್ದರಾಮಯ್ಯ ಹೇಳಿದಾಗ ಏನೋ ಅಲ್ಲೂ ಒಂದು ನನಗೆ ಮಿಸ್ಫೈರ್ ಆಯಿತು. ಅಂದಾಗ ಸಿದ್ದರಾಮಯ್ಯನವರು, ನೋಡ್ರಿ ಯಾವುದೇ ಕಾರಣಕ್ಕೂ ನಾವು 224 ಗೆದಿಯಲ್ಲ, ನನ್ನ ಕ್ಯಾಂಡಿಡೇಟೇ ಸತ್ಯಪ್ರಕಾಶ್, ನಾನು ಅವನಿಗೆ ಕೊಡೋದು ಬಿಟ್ಕೊಡೋದು. ಸೊ ದೇವೇಗೌಡರು ಇದೆಲ್ಲ ಪಾರ್ಟಿ ಅಧ್ಯಕ್ಷ ಹೇಳಿದ್ಮೇಲೆ ನೋಡುವಂತ. ಆಮೇಲೆ ನನಗೆ ಕನ್ವಿನ್ಸ್ ಮಾಡಿದ್ರು, ನೋಡಪ್ಪ ರಾಕ್ಷಸ ನೇತ್ರ ಕಡೆ ನಿಂತು ಮನೆ ಮಠ ಮಾಡ್ಕೊಂಡು ಕಷ್ಟ ಆಗುತ್ತೆ, ಯೋಚನೆ ಮಾಡು.
ನಿನ್ನ ನೇತೃತ್ವದಲ್ಲಿ ಹೋಗಿ ಚುನಾವಣೆ ನಡೆಸು ಅಂತ ಹೇಳಿದ್ರು. ಸೊ ನಾನು ಎಲ್ಲ ಒಂದು ಕಡೆ ಸಿದ್ದರಾಮಣ್ಣ ಅವರಿಲ್ಲ ಎಲ್ಲೋ ಅಂದರು, ಬಿಡಪ್ಪಾಜಿ ಬಿಡ. ಆಗ ಬಿ ಫಾರ್ಮು, ಅದಕ್ಕೆ ನನ್ನ 3ನೇ ಗುರುನೇ ಸಿದ್ದರಾಮಣ್ಣ. ರಾಜಕೀಯದಲ್ಲೇ 3 ಗುರುಗಳು. ಮೊದಲನೇ ಗುರು ಡಿ ಕೆ ಶಿವಕುಮಾರ್, 7ನೇ ಗುರು ದೇವೇಗೌಡರು, 3ನೇ ಗುರುನೇ ಸಿದ್ದರಾಮಣ್ಣ. ಎಸ್ ಸರ್. ನಿಮಗೆ ಸಿನಿಮಾಗೆ ಬರ್ತೀರಿ, ಸಿನಿಮಾ ಬಂದಾಗ ಫಸ್ಟ್ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ, ಆ ನಂತರ ದಿನಗಳಲ್ಲಿ ಗ್ಯಾಪ್ ಆಯ್ತು. ಆ ಗ್ಯಾಪ್ ಕಾರಣ ಏನು ಅಂತ ಹೇಳಲಿಲ್ಲ ಸರ್. ಹೇಳಿದ್ನಲ್ಲ, ನಾನು ಆಕಸ್ಮಿಕವಾಗಿ ಬಂದೆ, ಸಕ್ಸಸ್ಸು ಕಂಡೆ, ರಾಜ್ಯ ಪ್ರಶಸ್ತಿ 5-6 ಪ್ರಶಸ್ತಿ ಬಂತು. ಸುವರ್ಣ ಅವಾರ್ಡು, TV9 ಅವಾರ್ಡು, ಉದಯ ಅವಾರ್ಡು, ರಾಜ್ಯ ಪ್ರಶಸ್ತಿ. ಅದು ಯಾರು ಕೊಟ್ಟಿದ್ದು? ಈಗಿನ ಮುಖ್ಯಮಂತ್ರಿಗಳೇ. ಸಿದ್ದರಾಮಯ್ಯ ರಾಜಕೀಯದಲ್ಲಿ ಸಕ್ಸಸ್ ಆಗಲ್ಲ, ಇದ್ರಾಗಾದ್ರೂ ಒಳ್ಳೆ ಸಕ್ಸಸ್ ಆಗಲ್ಲ ಅಂತ ಬೆನ್ ತಟ್ಟಿ ಧಾರವಾಡದ ಪ್ರಶಸ್ತಿ ಸಮಾರಂಭದಲ್ಲಿ ಪ್ರಶಸ್ತಿ ಕೊಟ್ಟಿದ್ದು ಈಗಿನ ಮುಖ್ಯಮಂತ್ರಿಗಳೇ. ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಅಂದ್ರೆ ನನ್ಗೆ ಯಾಕೋ ಎಲ್ಲ ಒಂದ್ ಕಡೆ ಇದ್ರಲ್ಲೂ ಎಥಿಕ್ಸ್ ಇಲ್ಲ ಅಂತ ಒಂದು. ಆಮೇಲೆ ಒಳ್ಳೆ ಹೆಸರು ಬಂತು, ತಿರ್ಗಾ ಅಂತಿಂತ ಯಾವ್ದನ್ನ ಸಿನಿಮಾ ಮಾಡಿದ್ರೆ ಬೇಡ ಬಂದಿರೋ ಹೆಸರು ಕಳ್ಕೊಂಡ್ರೆ ಮಾಡಿದ್ರೆ ಒಳ್ಳೆ ಕಂಟೆಂಟ್ ಇರೋ ಒಳ್ಳೆ ಸಿನಿಮಾನೇ ಈ ತರನೇ ಮಾಡ್ಬೇಕು. ಈಗ ಸಿನಿಮಾ ಬಂದ್ರಲ್ಲ, ಅವಾಗ ಏನಾದ್ರು ನಿಮಗೆ ಸಿನಿಮಾಗೆ ಬಂದಿದ್ದು ರಾಂಗ್ ಅಂತ ಅನಿಸ್ತಾ ಅಥವಾ ರೈಟ್ ಅಂತ ಅನಿಸ್ತಾ? ಸರ್, ಅವತ್ತಿನ ಉದ್ದೇಶ ನನಗೆ ಕೊಟ್ಟಂತ ಸಕ್ಸಸ್, ಜನ ಕೊಟ್ಟಂತ ಮನ್ನಣೆ ಒಂಥರ ಹಿಮ್ಮಡಿಗೊಳಿಸ್ತು, ಅಭೂತಪೂರ್ವ. ಈಗೆಲ್ಲ ನನ್ನ ಸಾರಥಿ ಸತ್ಯಪ್ರಕಾಶ್ ಅಂತಲೇ ಬ್ರ್ಯಾಂಡ್ ಆಗೋಯ್ತು. ಇವತ್ತು ನನ್ನ ಮನೆ ಮೇಲೆ ಸಾರಥಿ ಅಂತಲೇ ಇರೋದು, ಹೆಸರು ಇರೋದು. ಸೊ ನನಗೆ ಸಿನಿಮಾ ಬಗ್ಗೆ ಆಸಕ್ತಿನೂ ಜಾಸ್ತಿ, ಎಲ್ಲ ಜಾಸ್ತಿ. ನನ್ನ ಮಗ ಯಾವ್ದೇ ಕಾರಣಕ್ಕೆ ಸಿನಿಮಾ ಮಾಡೋದು ಬೇಡಪ್ಪ ಅಂದ ಅವಾಗ. ಯಾಕಂದ್ರೆ ಒಂದು ಆದಂತ ಪೇನು, ನೋವು ಮತ್ತೆ ಇದಾಗಬಾರ್ದು ಅಂತೇಳಿ ಹಿಂಗೆ ಆಯ್ತು. ಸುಮಾರು ಒಂದು 100-150 ಜನ ಅದನ್ನ ಗ್ಯಾಪ್ ಅಲ್ಲಿ ಕತೆಗಳು ಹೇಳಕ್ ಬಂದ್ರು. ಒಂದು 3 ಕತೆ ಮಾಡ್ಬೇಕಾಗಿತ್ತು. ನಾನು ಮುಳ್ಳಿಗೊಂದು ಮಾಡ್ಬೇಕಿತ್ತು, ದರ್ಶನ್ ಅವ್ರಿಗೆ ಚಕ್ರವರ್ತಿ ಅಂತ ನಾನೇ ಮಾಡ್ಬೇಕಾಯ್ತು. ಖಾತೆ ವರ್ಷಗಟ್ಲೆ ಮಾಡಿಲ್ಲ, ಚಿಂತನ್ ಅವ್ರ ಡೈರೆಕ್ಟ್ರು. ಕಾರಣಾಂತರದಿಂದ ಅದು ಬಿಟ್ಟಿದ್ದು. ಮುರಳಿದ ಡೇಟ್ ನಂದಕಿಶೋರ್ ಅಂದ್ರೆ ದುಡ್ಡು ಕೊಟ್ಟು, ಸಂತೋಷ್ ಆನಂದರಾಮ್ ಅವ್ರಿಗೆ ದುಡ್ಡು ಕೊಟ್ಟಿದ್ದೆ, ವಾಪಸ್ ಕೊಟ್ಟರು. ಅವರೇ ಡೈರೆಕ್ಟ್ರು, ನೀವು ಕತೆ ರೆಡಿ ಮಾಡಿ ಯಶನ್ನ ಭೇಟಿ ಮಾಡಿಸಿದ್ರು ಅವಾಗ್ಲೇನೆ. ಸೊ ಅವಾಗ ನನಗೆ ಆ ಸಮಯದಲ್ಲಿ ಟೈಮ್ ಕೂಡ ಬಂದಿಲ್ಲ ಅಂತ. ಕರೆಕ್ಟ್. ಮುರಳಿನಂತೂ ನನ್ನ ಹಾರ್ಟ್ಲಿ ಫ್ರೆಂಡ್, ಅವನು ಜೊತೆಯಲ್ಲೇ ನಾನು ಸಾಯಂಕಾಲ ನಮ್ದೊಂದು ಒಳ್ಳೆ ಅಭ್ಯಾಸಗಳಲ್ಲ ಸೇರ್ತಾ ಇದ್ವಿ, ಅಷ್ಟು ಹಚ್ಕೊಂಡಿದ್ವಿ. ಸೊ ಅದೊಂದು ಮಾಡೋಕ್ಕಾಗಿಲ್ಲ. ಆಮೇಲೆ ಆ ಸಕ್ಸಸ್ ಆದ್ಮೇಲೆ ನೀವು ಚಕ್ರವರ್ತಿ ಮಾಡಕ್ ಶುರು ಮಾಡಿದ್ರಿ. ಅದಾದ್ಮೇಲೆ ನೀವು ಅದರಿಂದ ಹೊರಗೆ ಬಂದ್ರೆ ಬೇರೆ ಟೇಕ್ ಓವರ್ ಮಾಡಿದ್ರು, ಸಿದ್ಧಾರ್ಥ್ ಮಾಡಿದ್ರು, ಪರಮೇಶ್ವರ್ ಅಣ್ಣನ ಮಗ. ಅದಾದ್ಮೇಲೆ ಮತ್ತೆ ಪ್ರಯತ್ನ ಆಗ್ಲಿಲ್ವಾ ದರ್ಶನ್ ಜೊತೆ ಸಿನಿಮಾ ಮಾಡ್ಲಿಕ್ಕೆ ಅಂತ? ಇಲ್ಲ ಸರ್, ಅವಾಗ ಕಾರಣ ಏನಂದ್ರೆ ಹೇಳಿಲ್ವಾ, ಮಿಸ್ಕಮ್ಯುನಿಕೇಶನ್. ಬಟ್ ಯಾರೋ ಮಧ್ಯವರ್ತಿಗಳ ಲಾಭಕ್ಕೋಸ್ಕರ ನನ್ನ ಬಗ್ಗೆ ಬೇರೆ ರೀತಿ ಹೇಳಿ ಅಟ್ ಎ ಟೈಮ್ 2 ಸಿನಿಮಾ ಅನೌನ್ಸ್ ಮಾಡಿದ್ದು ನಾನು. ಮುರಳಿಯವ್ರದ್ದು ಮಾಡ್ತಾರೆ, ಮಾಡಿದ್ರೆ 1 ಮಾಡ್ರಿ ಗುರುಗಳೇ, 2-3 ಮಾಡಿದ್ರೆ ತೊಂದರೆ ಆಗುತ್ತೆ ಹಾಗೆ ಹೀಗೆ ಅಂದ್ರು. ಸರ್ ಇಲ್ಲ ಸರ್, ನಾನೇನಿಲ್ಲ, ನಿಮ್ದು ಆದ್ಮೇಲೆ ಮಾಡೋಣ ಅಂತಿದ್ದೀನಿ ಅಂತ ಬಿಡಿ. ಒಂದು ಸ್ವಲ್ಪ ಮನಸ್ತಾಪಗಳು ಬಂತು, ಬಿಟ್ವಿ ಅಷ್ಟೇ. ಓಕೆ ಸರ್, ಈ ಸಿನಿಮಾ ಬಂದ್ರಿ, ಎಲ್ಲ ಆಯ್ತು, ಒಂದಿಷ್ಟು ಗ್ಯಾಪ್ ಆಯ್ತು. ಅದಾದ್ಮೇಲೆ ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಒಳ್ಳೆ ಅದ್ಭುತವಾದಂಥ ಕಥೆ ಇಟ್ಕೊಂಡು ಮತ್ತೆ ಬರ್ತಾರೆ ಸತ್ಯಪ್ರಕಾಶ್. ಸೊ ಈ ಸಿನಿಮಾ ಮಾಡೋಕ್ಕೆ ಮುಖ್ಯವಾದ ಕಾರಣ ಏನಾಯ್ತು? ಹೀರೋನು, ಡೈರೆಕ್ಟರು ಅಥವಾ ಕಥೆನು? ಒಂದು ನನ್ನ ಮಗ ಫಸ್ಟು ಕಾಂಟ್ರಾಕ್ಟ್ ಮಾಡಿಸಿದ್ರು. ಯಾಕೋ ನನಗೆ ಇಷ್ಟ ಇಲ್ಲಪ್ಪ ಕಾಂಟ್ರಾಕ್ಟ್ ಫೀಲ್ಡ್ ಮಾಡಿಸಿದ್ರು. 25 ಕೋಟಿವರೆಗೂ ವರ್ಕ್ ಮಾಡಿಸಿದ್ರು. ನನಗೆ ಇದರಲ್ಲಿ ಎಥಿಕ್ಸ್ ಇಲ್ಲ, ನಾನು ಮಾಡೋಕ್ಕಾಗಲ್ಲ, ನನಗೆ ಇಷ್ಟ ಇಲ್ಲ ಅಂದರು. ನಾನು ಓದಬೇಕು ಅಂದರು. ಒಂದು 2 ವರ್ಷ UPSC ಎಕ್ಸಾಮ್ ಮಾಡಿದ್ರು. ಅದೇನಾಯ್ತು ಅಂದರೆ ತಪ್ಪು ರೂರಲ್ ಕೋಟಾದಲ್ಲಿ ಇದು ಮಾಡಿದ್ವಿ. ಪ್ರಿಲಿಮಿನರಿ ಆಯಿತು, ಇನ್ಕಮ್ ಟ್ಯಾಕ್ಸ್ ಪೇಯರ್ ನಾನು. ಅದು ಮೇನ್ ಇದಕ್ಕೆ ಹೋಗಾಗ ಇದಾಯಿತು, ಅದೊಂದು ಸ್ವಲ್ಪ ಇದಾಯಿತು. ಸೆಕೆಂಡ್ ಟೈಮ್ ಆಗಲಿಲ್ಲ. ಸೊ ಆವಾಗ ಆತ ಹೇಳ್ದ, ಹಿಂಗೆ ಏನು ಮಾಡ್ಬೇಕು ಮುಂದಿನ ಯೋಜನೆ. ನಾನು ಫ್ಲೋರಿಕಲ್ಚರ್ ಬೇರೆ ತೆಗೆಸ್ಬಿಟ್ಟೆ. ನನ್ನ ಮಧ್ಯೆ ನೋಡ್ಕೊಂಡ್ರೆ ಯಾರಿಲ್ಲ. ತೆಂಗು ಕಟ್ಟಿ ಸುಮಾರು ಒಂದು 10 ಎಕರೆ ತೆಂಗಿನ ತೋಟ ಇದೆ, ಒಂದು 10 ಎಕರೆ ಅಡಿಕೆ ತೋಟ ಇದೆ. ನಮ್ಮ ತಂದೆಯವರ ಆಸ್ತಿ ಬೇರೆ.
ಸೊ ಹಾಗಾಗಿ ಇದನ್ನೇ ನೋಡ್ಕೊಂಡು ಬೇರೆ ಇದು ಮಾಡೋಣ ಅಂತ ಒಟ್ಟು ಲ್ಯಾಂಡ್ ಇದೆ 100 ಎಕರೆವರೆಗೂ. ಓಕೆ. ಸೊ ಹಂಗಾಗಿ ವ್ಯವಸಾಯ ಮಾಡೋಣ ಬಿಡು, ನೋಡೋಣ ಒಳ್ಳೆ ಹಾರ್ಟಿಕಲ್ಚರ್ ಇದು ಮಾಡ್ಕೊಂಡು ಬೇರೆ ಬೇರೆ ಥರ ಎಕ್ಸ್ಪೋರ್ಟ್ ಏನನ್ನ ಮಾಡೋಣ ಅಂತ ಹೇಳಿದಾಗ ಇಲ್ಲ ಪಾಪ ನಾನು ಸಿನಿಮಾ ಮಾಡಬೇಕು ಅಂತ ಆಸೆ ವ್ಯಕ್ತಪಡಿಸಿ. ಸೊ ಆಸೆ ಪಟ್ಟರು, ಕತೆಗಳು ಕೇಳ್ತಾ ಇದ್ರಿ. ಹ್ಮ್ ಹ್ಮ್ ಆ ಸಂದರ್ಭದಲ್ಲಿ ನಮ್ಮೂರು ಲಕ್ಷ್ಮೀಕಾಂತ್ ಅಂತ ಹುಡುಗ ಜಡೇಶ್ ಅನ್ನೋರನ್ನ ಕರ್ಕೊಂಬಂದು ಕತೆ ಹೇಳಿದ್ರು. ಕತೆ ಹೇಳದಂಥ ಸಂದರ್ಭದಲ್ಲಿ ನಾನು ಅದು ನೋಡ್ಬಿಟ್ಟು ಹೌದಾ ನನಗೆ ಅಷ್ಟು, ಯಾಕಂದರೆ ನಾನು ಇತ್ತೀಚೆಗೆ ಸಿನಿಮಾದ ನಾನು ಕಡಿಮೆ ಮಾಡಿದ್ದೆ, ಅಷ್ಟು ಗಮನ ಕೊಡ್ತಾ ಇರಲಿಲ್ಲ. ಆಮೇಲೆ ಎಲ್ಲ ಒಂದು ಇಂಟರ್ವ್ಯೂನಲ್ಲಿ ಇದರಲ್ಲಿ ಒಂದು ಸಕ್ಸಸ್ ಮೀಟಲ್ಲಿ ದರ್ಶನ್ ಅವರು ಈ ಕತೆಗೆ ಮೇನ್ ಸೂತ್ರಧಾರಿ ಯಾರು ಗೊತ್ತೇನ್ರಿ ನೋಡಿ, ಬರಪ್ಪ ಜಡೇಶ್ ಬನ್ರಿ ಮುಂದಕ್ಕೆ ಅಂತ ಹೇಳಿ ಕರೆಸಿ ಬೆಂತಟ್ಟಿ ಕಾಟೇರ ಅಂತ ಸಿನಿಮಾ ಕತೆ ಬರ್ದಂತ ಡೈರೆಕ್ಟ್. ಇದು ಪೂರ್ತಿ ಕ್ರಿಯೇಟ್ ಈತನ ಸೆಲ್ಬೇಕು ಅಂತೇಳಿ ದರ್ಶನ್ ಅವ್ರು ಹೇಳಿದ್ರು. ನಾನು ಚಾನಲಲ್ಲಿ ನೋಡಿದ್ದೆ, ಓ ಈತನಿಲ್ಲ ಅಂತ ಹೇಳಿದ್ರೆ ಅವಾಗ ಇದನ್ನ ಇನ್ನ ಹೇಳು ಪಿಕ್ಚರ್ ಗುರು ಶಿಷ್ಯರು ಜೆಂಟಲ್ಮೆನ್. ಸೊ ಒಂದು ಹೆಳೆ ಇಟ್ಕೊಂಡು ಮಾಡೋದಂತ ಹುಡುಗ, ಒಳ್ಳೆ ಅದ್ಭುತ ಕಲೆ ಇದೆ ನನಗನ್ನಿಸ್ತು, ಮಾಡಿದ್ರೆ ಮಾಡೋಣ ಅಂತ. ಅದನ್ನು ಟೈಮ್ ತಗೊಂಡು ನೋಡೋಣ ಹೇಗೆ ಏನು. ಇನ್ನೊಂದ್ಸತಿ ಬಂದರು, ಅಲ್ಲಪ್ಪ ಇದು ಇನ್ನೂ ಎಂತೆಂಥ ದೊಡ್ಡ ಪ್ರೊಡ್ಯೂಸರ್ಗಳಿದ್ದಾರೆ, ಯಾರಿಗೂ ಈ ಕತೆ ಹೇಳಿಲ್ವಾ ಕೇಳಿಲ್ವಾ. ನಾನು ಈ ಸಂದರ್ಭದಲ್ಲಿ ಅವ್ರ ಹೆಸರೆಲ್ಲ ಪ್ರಸ್ತಾಪ ಮಾಡಬಾರ್ದು, ಮಾಡೋದು ತಪ್ಪಾಗುತ್ತೆ. ದೊಡ್ಡವ್ರನ್ನೇ ಕೇಳಿದ್ದೀನಿ ಸರ್, ಅದೇ ಅವರು ಬಡ್ಜೆಟ್ ಜಾಸ್ತಿ ಆಗುತ್ತೆ ಇವೇ ಆಗುತ್ತೆ ಅಂತ, ಆಮೇಲೆ ಮಾಡ್ತೀನಿ ಅಂತಾರೆ. ನೋಡೋಣ ಅಂತಾರೆ. ಸರಿ, ನಾನು ಅವತ್ತು ಯಾವುದೇ ಒಂದು ಪ್ರಿಪ್ರೇಷನ್ ಇಲ್ಲದೆ ಕಥೆನ ಆಯ್ಕೆ ಮಾಡಿದ್ದು. ನನ್ನ ಮಗ ಮಾಡಲೇಬೇಕು ಪಾಪ, ನಾನು ನಿಮ್ಮನ್ನು ಏನೂ ಕೇಳಿಲ್ಲ, ಈ ಸಿನಿಮಾ ಹಣ ಆಸ್ತಿ ನಿಮ್ಮ ಇದುವರೆಗೂ ನನಗೆ ಒಂದು ಕಾರ್ ಕೊಡಿಸು ಮನೆ ಕೊಡಿಸು ಏನೂ ಕೇಳಿಲ್ಲ, ನನಗೆ ಈ ಸಿನಿಮಾಗೆ ಮಾಡಲೇಬೇಕು ಅಂತ. ಬಟ್ ಆ್ಯಕ್ಚುಲಿ ಕಾಲೇಜು ಸ್ಕೂಲ್ ನೇಮ್ ಸೂರಜ್ ಗೌಡ ಅಂತ, ಅವನ ಒರಿಜಿನಲ್ ಹೆಸರು ಹೇಮಂತ್ ಗೌಡ ಅಂತ ಹುಟ್ಟ ಹೆಸರು. ಸರಿ ಆಯ್ತು ಬಿಡ, ನಿನಗಿಲ್ಲ ಅನ್ನೋಕ್ಕಾಗತ್ತೆ ನಡಿ ಅಂತ. ಒಂದು ನಿಮಿಷ ಯೋಚನೆ ಮಾಡು, ಇದು ಬಣ್ಣದ ಲೋಕ, ಆಮೇಲೆ ಕಷ್ಟ ಆಗುತ್ತೆ ಅಂತ. ಇಲ್ಲ ಪಾಪ ಮಾಡೋಣ. ಸರಿ ಮಗ ಒಪ್ಪಿದ್ಮೇಲೆ ಏನೇನು ನೀವು ಮಾತಾಡಲಿಲ್ಲ. ಸರಿ ಮಾಡಿದ್ವಿ ಸರ್, ಅಲ್ಲಿಂದ ಶುರು. ಸೊ ಎಲ್ಲೋ ಒಂದ್ ಕಡೆಗೆ ನೀವೇ ಹೇಳ್ಕೊಂಡಿದ್ರಿ, ಕತೆ ಹೇಳಕ್ ಬಂದಾಗ 50,000 ರೂಪಾಯಿ ಇಟ್ಕೊಂಡಿದ್ದೆ ಅಷ್ಟೇ, ಆದ್ರೆ 50 ಕೋಟಿ ಸಿನಿಮಾ ಮಾಡಿದೆ ಅಂತ. ಆ ಪ್ರೋಸೆಸ್ 50 ಕೋಟಿ ಅಲ್ಲ ಹಾಗಿದೆ, ನಾನು ಬಡ್ಜೆಟ್ ಇಷ್ಟು ಅಂತ ಹೆಚ್ಚು ಕಮ್ಮಿ ಸಿನಿಮಾ ಬಜೆಟ್ ಬೇಡ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಏನು ಇರ್ಲಿಲ್ಲ ಅಂತ. ಆ ಪ್ರೋಸೆಸ್ ಹೆಂಗಾಯ್ತು ಅಂತ, ಯಾಕಂದ್ರೆ ಎಲ್ಲೋ ಒಂದ್ ಕಡೆಗೆ ಮಗನಿಗೋಸ್ಕರ ನೀವು ಸಿನಿಮಾ ಮಾಡಕ್ ಬರ್ತೀರಿ, ದುಡ್ಡು ಹೊಂದ್ಸ್ಕೋಬೇಕು. ಆಮೇಲೆ ಈ ಕತೆ ಹೇಳದಂತ ಸಂದರ್ಭದಲ್ಲಿ ಇದಕ್ಕೆ ನಾಯಕ ನಟ ಯಾರಾಗ್ಬೇಕು, ನಾಯಕಿ ಯಾರು, ಖಳನಾಯಕ ಯಾರು, ಪಾತ್ರಧಾರಿಗಳು ಕೇಳಿದ್ರು. ಮುಂಚೆನೆ ಪ್ರತಿಯೊಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿ ರೆಡಿ ಮಾಡ್ಕೊಂಡು ಬಂದಿದ್ದು ನಮ್ಮ ಹತ್ರ. ನಾವು ಇವಾಗ ಗ್ಯಾರಂಟಿ ಬೇಕಲ್ಲ, ಯಾಕಂದ್ರೆ ಈ ಪಾತ್ರಕ್ಕೆ ಯಾರು ಇವತ್ತಿನ ಸಿಚುಯೇಷನ್ ನಲ್ಲಿ ಆ ಒಂದು ಗಟ್ಸಿರೋಂಥ ವ್ಯಕ್ತಿ ವಿಜಯ್. ಸರಿ ಹೌದು ಸರ್ ಒಪ್ಸಿದ್ದು, ಕರೆಕ್ಟಾಗಿ ಹೇಳಪ್ಪ ಅಂತ. ಇಲ್ಲ ಸರ್ ನಾ ಮಾತಾಡ್ಕೊಂಡಿದ್ದೀನಿ ಒಪ್ಪಿದ್ದೀನಿ ಹೌದಾ ಅಂತ ಕ್ಲಾರಿಫಿಕೇಶನ್ ಮಾಡ್ಕೊಂಡು ಹೋಗಿ ಜಸ್ಟ್ ರೆಮ್ಯುನರೇಷನ್ ಮಾತಾಡ್ಕೊಂಡು ಅವ್ರು ಓಕೆ ಸರ್ ನಾನು ಇಷ್ಟ ಅಂತ 2 ವರ್ಷದಿಂದ ನಾನು ಮಾಡಬೇಕು ಅಂತ ಇದ್ದೀನಿ ಅಂದರು. ನಾಯಕ ನಟ ರಚಿತಾರಾಮ್ ಅವರು ಕೇಳಿದಾಗ ಅವರು ಒಪ್ಕೊಂಡಿದ್ದೀನಿ. ಅದೇ ರೀತಿ ರಾಜ್ಬಿ ಶೆಟ್ಟಿ ನಾನು, ಯಾಕಂದ್ರೆ ಅವರ ಹಿಂದಿನ ಸಿನಿಮಾಗಳು ಒಂದು ಮಟ್ಟಿಗೆ ಕಥೆಯಿಂದ ಗರುಡಗಮನ ಋಷಭವಾಹನ ಅಲ್ಲಿ ತನಕ ನೋಡಿದಿರಿ. ಅವರ ಪರ್ಫಾರ್ಮೆನ್ಸು ನಾನು ಹೇಳಿದೆ ಎಕ್ಸ್ಟ್ರಾರ್ಡಿನರಿ ಅಂತಿದೆ. ನನಗೆ 100% ಫಿಕ್ಸ್ ಆಗುತ್ತೆ. ಫಿಕ್ಸ್ ಆದ್ರು ತಾಯಿ ಪಾತ್ರ ಯಾರು ಎಲ್ಲ ಕೇಳಿದಾಗ. ಬಟ್ ಒಂದು ಯಾವುದೇ ಒಂದು ಕಥೆನ ಆಯ್ಕೆ ಮಾಡ್ಕೊಂಡಾಗ ಅದಕ್ಕೆ ಪಾತ್ರಧಾರಿಗಳು ಎಷ್ಟು ಮುಖ್ಯ ಅಂದ್ರೆ ಅವಾಗಲೇ ಸಿನಿಮಾ ಕರೆಕ್ಟ್ 100% ಆಯ್ಕೆನಲ್ಲಿ ನಾವು ಗೆದ್ವಿ ಅಂತ ಅನ್ಸ್ಬಿಡ್ತು ನನಗೆ ನಿಮಗೆ. ಹೌದೌದು. ಸೊ ಮಾಡಿದ್ವಿ. ನಾನು ಹೇಳಿದೆ ನೋಡಪ್ಪ ನಿನಗೇನು ಬೇಕು, ಒಂದು ಕಿಂಚಿತ್ತೂ ಲೋಪ ಆಗಬಾರ್ದು ಸಿನಿಮಾಕ್ಕೆ. ಅವರು 10 ಹಸು ಬೇಕು ಅಂದ್ರೆ 20 ತಗೋ, ನಿನಗೇನು ಬೇಕು ಹೇಳಿ ನೀವು. ಅವ್ರ ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ಆದರೆ ನಾನೆಲ್ಲೂ ಕಾಂಪ್ರಮೈಸ್ ಆಗಲ್ಲ, ಕ್ವಾಲಿಟಿ ಹಂಗೆ ಬರಬೇಕು ಅಂತ. ಸರ್ ನೀವು ಹರಿ ಬಿಲಿಮೇರ್ ನಟ್ಸ ಛಾಯಾಗ್ರಹಣ ನಮ್ಮ ಸ್ವಾಮಿಗೌಡ, ಅವನಲ್ಲಿ ಬಾಗಿ 4 ವೇದ
ಎಕ್ಸ್ಟ್ರಾಡಿನರಿ. ಅದೇ ರೀತಿ ಹಾರ್ಟ್ ಡೈರೆಕ್ಟ್ರು ಇದು ಹೆಂಗ ನಮಗೆ ಕೂಡಿ ಬಂತು ಅಂದ್ರೆ ರವಿ ಸಂತೇಕ್ಲದ್ದು 3 ಸತಿ ಸ್ಟೇಟ್ ಅವಾರ್ಡ್ ಬಂದಿದ್ದ. ಕರೆಕ್ಟ್. ಇಸ್ ಎ ವಂಡರ್ಫುಲ್. ಹಾಗೆ ರಜನೀಶ್ ಅವರು ಇದು ನೋಡಿ, ನಾವು ಸಿನಿಮಾ ಬಿಫೋರ್ ರಿಲೀಸು ನಮ್ದು ಹೆಂಗಿದೆ ಅಂದ್ರೆ, ಈ ಕಡೆ ಒಂದ್ ಕಡೆ ರಚಿತಾರಾಮ್ ಅವರು ಕೂಲಿಯಲ್ಲಿ ಮಾಡ್ತಾರೆ, ರಗಡ್ ಲುಕ್ ಕಾಣಿಸ್ಕೊಳ್ತಾರೆ, ಹಿಟ್ ಆಗುತ್ತೆ. ಅದೇ ರಾಜ್ಬೀರ್ ಶೆಟ್ಟಿ ಅವ್ರದ್ದು ಸೂಫ್ರಮ್ ಸೋ ಬರುತ್ತೆ, ಬ್ಲಾಕ್ ಬಸ್ಟರ್ ಆಗುತ್ತೆ. ರಜನೀಶ್ ಅವರು ಮ್ಯೂಸಿಕ್ ಡೈರೆಕ್ಟರ್, ಕಾಂತಾರ, ವರ್ಲ್ಡ್ ವೈಡ್, ಆಮೇಲೆ ರಾಜ್ಬೀರ್ ಶೆಟ್ಟಿ 45. ಹೌದು. ಸೊ ನಮ್ಗೆ ಹೆಂಗೆ ಬಂತು ಅಂದ್ರೆ ಸರ್, ನಾನು ಅನ್ಕೊಂಡಿದ್ದು ಈ ಸಿನಿಮಾ ಇಷ್ಟೇ ಆಗುತ್ತೆ ಅಂತ ಸರ್, ಸತ್ಯವಾಗ್ಲು. ಅಂದ್ರೆ ಇವೆಲ್ಲ ಕಾಕತಾಳೀಯ ಹೆಂಗ್ ಕೂಡಿ ಬರ್ತದೆ ಸಮಯ ಸಂದರ್ಭ ಅಂದ್ರೆ, ಇಷ್ಟು ಜನ ಪಾತ್ರಧಾರಿಗಳು ಒಂದೊಂದು ಇದರಲ್ಲಿ. ಇವ್ರದ್ದು ಭೀಮಾ ಎಕ್ಸ್ಟ್ರಾಡಿನರಿ ಇಟ್ಟು, ಹೌದು. ಹಿಂಗೆ ನೋಡಿ ಎಲ್ಲಾ ನಮ್ಮ ಪಾತ್ರಧಾರಿಗಳಲ್ಲಿ ಪ್ರತಿಯೊಬ್ಬರು ಒಂದೊಂದು ಅಚ್ಚುವು. ಉಮಾಶ್ರೀ ಮೇಡಮ್, ಆಮೇಲೆ ಶಾಕಾರಿ ಗೋಪಾಲ್ ದೇಶಪಾಂಡೆನು, ಸೊ ಅಚ್ಯುತ್, ಎಲ್ಲ ಒಬ್ಬರಿಗೆ ನಮ್ಮ ಮಿತ್ರ ಅಂತೂ ಅಲ್ಟಿಮೇಟ್ ಮಿತ್ರ. ನಾನು ಯಾಕಂದ್ರೆ ಆತಂದು ಅವನ ಬಾಂಧವ್ಯ 14 ವರ್ಷ 15 ವರ್ಷ ಸರ್. ಸಾರಥಿಯಿಂದಲೂ ನನಗೆ ಸಿನಿಮಾ ಮಾಡಿಲ್ದ ಇರ್ಬೋದು, ಅದರಲ್ಲಿ ನನ್ನ ಫ್ಯಾಮಿಲಿ ಫ್ರೆಂಡ್ ಅಂತಲ್ಲ. ಸೊ ನನಗೆ ತುಂಬಾ ಖುಷಿ. ಒಂದು ರಾಗಮ್ ನೋಡಿದೆ, ಸೇಮ್ ಯಾಕಂದ್ರೆ ನೋವು ಫ್ರೇಮ್ ಅಂತ ಒಂದು ಸಿನಿಮಾ ಜನ ಯಾಕೆ ಈ ತರ ಮಾಡ್ತಾರೋ ಅನ್ನೋದು ಅನ್ಸತಿ ಎಲ್ಲ ಕಾಡ್ತದೆ ಸರ್, ಅಲ್ವಾ? ಸೊ ಹಾಗಾಗಿ ಅವನ ಪರ್ಫಾರ್ಮೆನ್ಸು ಹಂಗೆ ನಮ್ದು. ಆಮೇಲೆ ನಮ್ಮಲ್ಲಿ ಏನ್ ಗೊತ್ತಾ ಸರ್, 5-6 7 ಜನ ಹೀರೋಗಳಿದ್ದಾರೆ. ಒಂದು ದುನಿಯಾ ವಿಜಯ್ ಹೀರೋ ಕಮ್ ಡೈರೆಕ್ಟ್ರು, ರಾಜ್ಬಿ ಶೆಟ್ಟಿ ಹೀರೋ ಕಮ್ ಡೈರೆಕ್ಟ್ರು, ರಾಕೇಶ್ ಅಡಿಗ ಅವನು ಡೈರೆಕ್ಟರ್ ಕಮ್ ಹೀರೋ, ಶಿಶಿರು, ಡೇರ್ಡೆವಿಲ್ ಮುಸ್ತಫಾ ಫಸ್ಟ್ ಫಿಲ್ಮ್ಗೆ ಸ್ಟೇಟ್ ಅವಾರ್ಡ್. ಹೌದು. ಅಭಿಷೇಕ್ ದಾಸು, ಇನ್ನ ಗೋಪಾಲ್ ದೇಶಪಾಂಡೆ, ಮಿತ್ರ, ಮಿತ್ರ, ಎಂತೆಂತ ಇದಾರೆ. ರಿತನ್ಯ ಫಸ್ಟ್ ಸಿನಿಮಾ ಅಲ್ಲ. ಈಗ ಈ ಒಂದು ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಏನಪ್ಪ ಈಕೆ ಒಂದು 20-30 ಸಿನಿಮಾ ಮಾಡದ ಅಂತ ಒಂದು ಅನುಭವ ಇರೋಂತ ಇದಾಗೋಯ್ತು. ಸೊ ಸ್ಟಾರ್ ಕಾಸ್ಟ್ 42 ಜನ ಸಹ, ಶರತ್ ಲೋಹಿತಾಶ್ವನಮ್ ಹಿಂದೆ ಸಾರಥಿಲ್ ಮಾಡಿದ್ರು, ಎಲ್ಲ ಬಿಗ್ ಪೇಡ್. ಅಚ್ಯುತ್ ರಾವ್, ಗೋಪಾಲ್ ದೇಶಪಾಂಡೆ, ಏನ್ ಸರ್ ನಮ್ಮದಲ್ಲಿ ಒಬ್ಬೊಬ್ರು ದೊಡ್ಡ ಕ್ಯಾನ್ವಸ್. ಸೊ ಹಾಗಾಗಿ ಆಟೋಮೆಟಿಕಲಿ ಬಡ್ಜೆಟ್ ವೈಸ್ ರೆಮ್ಯುನರೇಷನ್ ಜಾಸ್ತಿ ಇದ್ದಾಗ, ಆಮೇಲೆ ಇನ್ನೊಂದು ಸರ್, ಯಾರೇನು ಹೇಳಬಹುದು, ಇದು ನಾವು ಮಾಡಿದ್ಕೆ ಬಡ್ಜೆಟ್ ಇಷ್ಟು, ಅದೇ ಬೇರೆ. ಯಾಕಂದ್ರೆ ಆತ ಎಲ್ಲೂ ಲೋಪ ಆಗದಂಗೆ ಮಾಡ್ಕೊಂಡ ಯಾರೋ ನಿರ್ದೇಶಕ. ನಾನು ಹೇಳ್ಬೇಕಂದ್ರೆ ಹ್ಯಾಟ್ಸ್ ಆಫ್. ಬಟ್ ಒಂದ್ ದಿವಸ ಆಡಿಯೋ ಲಾಂಚಲ್ಲಿ ಆತನೇ ಹೇಳಿದ, ನಮ್ಮ ನಿರ್ಮಾಪಕರು ನಾನು ಯಾವ್ದಕ್ಕೂ ಕೇಳಿದ್ಕಿನ್ನ ಇನ್ನ ಏನ್ ಬೇಕು ಹೇಳಿ ಕೊಡ್ತೀನಿ, ಈ ಸೋಲು ಗೆಲ್ಲ ನಾನೇ ಹೊಣೆ ಹೊತ್ತು. ನಾನು ಹೇಳಿದೆ, ಅದೆಲ್ಲ ಯಾಕಪ್ಪ ಹೇಳ್ತೀಯ, ಎಲ್ಲರೂ ಹೇಳದಂಗೆ ಸಕ್ಸಸ್ ಆಸ್ ಎ ಮೆನಿ ಫಾದರ್, ಫೇಲ್ಯೂರ್ ಆಸ್ ಎ ನನ್ ಅಂತ. ನಾನು ಎಲ್ಲರೂ ಒತ್ಕೊಳ್ಳೋ ಜವಾಬ್ದಾರಿ ಆ ರೀತಿ ಸಾಗ್ತು ಸರ್. ನೀವು ನೋಡ್ಬೇಕಾಯ್ತು ಶೂಟಿಂಗ್ ಅಲ್ಲಿ ಸರ್, ಒಬ್ಬೊಬ್ರು ಕಿಲ್ಲಿಂಗ್ ಪರ್ಫಾರ್ಮೆನ್ಸ್, ನೀನಾ ಅಷ್ಟು ಜನ ಆ ತರ ಪರಕಾಯ ಪ್ರವೇಶ. ಪ್ರತಿಯೊಬ್ರು ಸರ್, ಉಮಾಶ್ರೀಯಿಂದ, ಅಚ್ಯುತ್ ರಾವಿಂದ, ರಾಜ್ಬಿ ಶೆಟ್ಟಿ ನೋಡಿದ್ದೀರಾ ನೀವು ಇದುವರೆಗೂ ಇನ್ ಲೈಫಲ್ಲಿ ಈ ತರ ಕಾಣುತ್ತಾ ಇರೋ ವಿಗ್ ಅಂತ, ರಜನಿಕಾಂತ್ ಯಾರನ್ನ ಹೇರ್ ಸ್ಟೈಲ್ ವಿಗ್ ಅಂತಾರ ಆ ಮಟ್ಟಿಗೆ. ವಿಜಯ್ ಸರ್ ನಿಮ್ಗೆ ಗೊತ್ತೇ, ನಾವು ಮನುಷ್ಯ ನುಂಗಾಕ್ಬಿಡ್ತಾರೆ. ಎಲ್ಲರೂ 100% ತೊಡಗಿಸ್ ಅಲ್ಲ, ನಾನು ಹೇಳಿಲ್ವಾ, ಆ ಒಂದು ಸಮಯಕ್ಕೆ ಸಂದರ್ಭಕ್ಕೆ ಆಮೇಲೆ ಎಲ್ಲೂ ಸಹ ಈಗೋಗಳು, ನಾನು ಇವನಿಗೆ ಹಿಂಗ್ ಕೊಡ್ತಾರೆ, ಯಾವ ಈಗೋನೇ ಇರಲಿಲ್ಲ. ಯಾವ ಈಗೋನ್ ಇಲ್ದಂಗೆ ಅವರ ಪಾತ್ರಕ್ಕೆ ಅವರು ಜೀವ ತುಂಬಿದ್ದಾರೆ ಸರ್. ಎಲ್ಲೋ ಒಂದ್ ಕಡೆಗೆ ಈ ಸಿನಿಮಾ ಅನೌನ್ಸ್ ಆದಾಗ ನಾವು ಕೂಡ ಅನ್ಕೊಂಡ್ವಿ, ಬಿಗ್ ಕಾಂಬಿನೇಷನ್, ಒಳ್ಳೆ ಕತೆ, ಒಳ್ಳೆ ಟೈಟಲ್, ಎಲ್ಲ ತುಂಬಾ ನಿರೀಕ್ಷೆ ಇಟ್ಕೊಂಡ್ವಿ. ಆ ನಿರೀಕ್ಷೆ ನೀವು ಕೂಡ ಇಟ್ಕೊಂಡಿರ್ತೀರಿ. ಸಿನಿಮಾ ಬಂತು, ಸಿನಿಮಾ ಆದ್ಮೇಲೆ ಆ ನಿರೀಕ್ಷೆ ನಿಮಗೆ ನಿಜ ಆಯ್ತಾ ಅಥವಾ ಹುಸಿ ಆಯ್ತಾ? ಸರ್, ಹುಸಿ ಅಂತ ಯಾಕೆ ಹೇಳಿದ್ದೀರಾ? ಇಲ್ಲ ಸರ್, ಇವಾಗ ನಾನೇನ್ ಹೇಳ್ತಿದ್ದೀನಿ, ಜನ ನಮ್ಮಲ್ಲಿ ಯಾವ ತರ ತಗೊಂಡ್ರು ಅಂದ್ರೆ, ಸರ್ ಈ ಕತೆ ಆಯ್ಕೆ ಮಾಡ್ಕೊಬೇಕಾದ್ರೇನೆ ಈ ಕಥೆನಲ್ಲಿ ಏನಿದೆ ಕಂಟೆಂಟು,
ಒಂದೊಂದನು ಸರ್ ಹ್ಮ್. ಇವತ್ತು ಸಂವಿಧಾನ ಪ್ರಜಾಪ್ರಭುತ್ವ ಬಂದ ಮೇಲೆ ಹ್ಮ್. ನಮ್ಮ ದೇಶದ ಸಂವಿಧಾನದ ಎತ್ತಿಡಿಯೋದೇನು ಸರ್. Correct. ಇವತ್ತು ಹ್ಮ್. ನಾನು ಯಾಕೆ ಈ ಕಥೆ ಆಯ್ಕೆ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ ಸರ್. ಹ್ಮ್. ಹ್ಮ್. ಇದು ಯಾವುದೇ ಒಂದು ವರ್ಗ ಪಂಗಡ ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ. ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಏನಿದ್ದಾರೆ, ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು, ಅವ್ರ ಪ್ರಜಾಪ್ರಭುತ್ವ ಆಶಯಗಳು ಆಶಯಗಳನ್ನ ಈಡೇರಿಸಬೇಕು ಅಂತ ನನ್ನ ಕಾನ್ಸೆಪ್ಟ್ಸ್. ನಾನು ಸೋಷಿಯಲ್ ಸ್ಟಡಿ ಅಂತ ಹ್ಮ್. 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 ನಿಜವಾಗ್ಲೂ ನಾನು ಇವತ್ತು ಹೇಳ್ತೀನಿ, ನಾನು ಪ್ರೌಡ್ ಟು ಸೇ ಇದು ನನ್ನ ಹೆಮ್ಮೆಯ ಚಿತ್ರ ಹ್ಮ್. ಸರ್. ಹ್ಮ್. ಇವತ್ತು ಸಂವಿಧಾನ ಇದ್ದಿದ್ಕಲ್ವ ಸರ್ ಈ ದೇಶದ ಒಬ್ಬ ಬಡ ರೈತನ ಮಗ ಕೆಂಪುಕೋಟೆ ಮೇಲೆ ಬಾವುಟ ಹಾರಿಸಿದ್ದು, ಹ್ಮ್. 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 ಅಲ್ವಾ ಸರ್? ಹೌದು. ಇವತ್ತು ದೇಶ ಕಂಡಂತ ಪ್ರಪಂಚ ಕಂಡಂತ ಅತ್ಯಂತ ಯಾರಾದ್ರೂ ಪ್ರಧಾನಮಂತ್ರಿ ಇದ್ರೆ ನರೇಂದ್ರ ಮೋದಿಜಿ ಅವರು. ಹ್ಮ್. ಒಬ್ಬ ಗಾಣಿಗ ಸಮುದಾಯದವರು, ಸಮುದಾಯದವರು. ಕೆಳ ಸಮುದಾಯದಿಂದ ಬಂದಂತ Correct. ಅಲ್ಲಿ ಸಮುದಾಯ ಅದಕ್ಕೆ ಕಾರಣ ಸಮುದಾಯ ಬಂತ, ಪ್ರಜಾಪ್ರಭುತ್ವ, ಸಂವಿಧಾನ. Correct. ಈ ಸಂವಿಧಾನದ ಆಶಯದಡಿ ಇರೋರೆ ಇವತ್ತು ನಮ್ಮ ಸಿದ್ದರಾಮಯ್ಯ ನೀನು ಹ್ಮ್. ಒಂದು ಕುರುಬ ಒಂದು ಸಮುದಾಯದವರು ಹೌದು. ಇವತ್ತು ಈ ದೇಶದ 2ನೇ ಬಾರಿ ಮುಖ್ಯಮಂತ್ರಿ ಆದ್ರು. ಹೌದು. ಯಾವ್ದ್ರಿಂದ? ಹೌದು. ಈ ಒಂದು ಸಂವಿಧಾನದಿಂದ. ಸೊ ಇವನ್ನೆಲ್ಲ ನಾನು ನೋಡ್ಕೊಂಡಾಗ ನಿಜವಾಗ್ಲೂ ನನಗೆ ಹೆಮ್ಮೆಯಿಂದ ಹೇಳ್ತೀನಿ ಸರ್. ಹ್ಮ್. ಜನ ಹ್ಮ್. ಇದನ್ನ ಹೆಂಗ್ ನೋಡ್ಬೇಕಿತ್ತು ಅಂದ್ರೆ, ಯಾರೋ ನನಗೆ ಹಿಂದೆ ಕೇಳಿದ್ರು, ಅಲ್ಲ ಹ್ಮ್. ಒಂದು ಡಾಕ್ಯುಮೆಂಟ್ರಿ ಸಿನಿಮಾನ ಹ್ಮ್. ಯಾವ ಧೈರ್ಯದ ಮೇಲೆ ನೀವು ಹಿಂಗ್ ಮಾಡಿದ್ರಿ ಅಂತ. ಹ್ಮ್. ಏನ್ ಸರ್ ಹಂಗಂತೀರ? ಸಣ್ಣ ಬಜೆಟ್ ಅಲ್ಲಿ ಮಾಡೋಂಥದ್ದು ಇಷ್ಟೊಂದು ಬೇಕಿಂತ ಅಂದ್ರೆ ಅವ್ರೇನ್ ಹೇಳ್ತಾರೆ, ಒಂದ್ 25 ಲಕ್ಷ 50 ಲಕ್ಷ ಹಾಕ್ಬಿಟ್ಟು ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ತಗೊಂಡಂಗೆ ಮಾಡಿ ಸಾಕಿತ್ತು, ಸರ್ಕಾರದ ಸಬ್ಸಿಡಿ ಬರೋದು. ನಾನು ಹೇಳಿದೆ, ಆ ತರ ಸ್ಟೇಟ್ ಅವಾರ್ಡು ನ್ಯಾಷನಲ್ ಅವಾರ್ಡ್ ಬಂದವು ಎಷ್ಟು ಜನ ಗೊತ್ತಾಗುತ್ತೆ, ರೀಚ್ ಆಗುತ್ತೆ. ಏನೋ ಒಂದು ಮಾಡಿದಾಗ ಸಾರ್ಥಕತೆ ಆಗ್ಬೇಕು, ಜನಗಳಿಗೆ ತಲುಪಬೇಕು ಅಂತ ಹೇಳಿ. ನಿಜವಾಗ್ಲೂ ಸರ್ ನಾನು ಹೇಳಿ, ನಾವು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಈ ಸಿನಿಮಾದಲ್ಲಿ ಸರ್. ಒಂದೊಂದಲ್ಲ, ಇವತ್ತೇನು ನಮ್ಮ ಮೋದಿಜಿ ಅವ್ರ ಸ್ಲೋಗನ್ ಇದೆ, ಕಿಸಾನ್ ಸಂಯೋಜನೆ. ಇವತ್ತು ಏನು 1 ಎಕರೆ 2 ಎಕರೆ ಜಮೀನ್ದಾರಿಗೆ ವರ್ಷಕ್ಕೆ ಒಂದ್ಸತಿ 2,000 ರೂಪಾಯಿ 1 ಎಕರೆ ಕೊಡ್ತಾರೆ. 2 ಎಕರೆಗೆ 4,000. ಆ 4,000ದಿಂದ ಅವ್ನು ಬಿತ್ತನೆ ಬೀಜ ತಗೋಬಹುದು, ಗೊಬ್ಬರ ತಗೋಬಹುದು, ದುಡಿಬಹುದು. ಇದು ನಮ್ಮಲ್ಲಿ ನಮ್ಮ ಹೀರೋ ಆ ಒಂದು ಏನು ನಾನು ಭೂಮಿ ಸಂಪಾದನೆ ಮಾಡಬೇಕು ಅಂತ ನಮ್ಮ ಹಿಂದೆ ಹಿಂದುಳಿದ ವರ್ಗದ ಆಯೋಗದ ನಮ್ಮ ದೇವರಾಜ ಅರಸು ಮುಖ್ಯಮಂತ್ರಿ ಉಳುವವನೇ ಒಡೆಯ ಮಾಡಿದ್ರು. ಆ ಕಾನ್ಸೆಪ್ಟ್ ಯಾವ್ದ್ರಿಂದ ಬಂದಿದ್ದದು? ಈ ಒಂದು ಸಂವಿಧಾನ. ಇದು ಯಾವುದೇ ಒಂದು ವರ್ಗ ಒಂದು ಇದಕ್ಕೆ ಸೀಮಿತ ಅಲ್ಲ, ಪಂಗಡಕ್ಕೆ. ಎಲ್ಲೋ ಒಂದ್ ಕಡೆಗೆ ಸಿನಿಮಾ ರಿಲೀಸ್ ಆದಾಗ ಒಂದಿಷ್ಟು ಪ್ರಚಾರದ ಹಾದಿ ತಪ್ಪೋಯ್ತಾ ಅಂತ, ಬೇರೆ ವರ್ಗಕ್ಕೆ ಸೀಮಿತ ಮಾಡ್ಬಿಟ್ರ ಅಂತ. ಅದು ಅವರು ತಿಳ್ಕೊಂಡ್ರೆ ಅವರವರ ಭಾವನೆಗೆ ಬಿಟ್ಟಿದ್ದು ಸರ್. ನಾನು ಹೇಳೋದಿಷ್ಟೇ ಸರ್. ಇವತ್ತು ಮೋದಿಜಿ ಅವ್ರ ಸ್ಲೋಗನ್ 2ನೇ ಸ್ಲೋಗನ್ ಇದೆ ಸರ್, ಬೇಟಿ ಬಚಾವೋ ಬೇಟಿ ಪಡಾವೋ. ಇವತ್ತು ನಮ್ಮದ್ರಲ್ಲಿ ಏನಿದೆ ಸರ್, ಒಬ್ಬ ಕೂಲಿ ಮಾಡಂತ ಒಬ್ಬ ಹೀರೋ ಇವತ್ತು ತನ್ನ ಮಗಳ ವಿದ್ಯಾಭ್ಯಾಸ ಮಾಡಿದಾಗ ಅಲ್ವಾ ಸರ್? ಅದ್ಯಾವ್ದ್ರಿಂದ? ನಮ್ಮ ಮೋದಿಜಿ ಅವ್ರಿಲ್ವಾ ಸ್ಲೋಗನು? ಅದಂಗೆ ಒಂದು ವರ್ಗಕ್ಕೆ ಸೀಮಿತ ಆಗುತ್ತೆ. ಪ್ರತಿಯೊಬ್ಬರು ಸರ್, ಬ್ರಾಹ್ಮಣರಲ್ಲಿ ಬಡವರಿಲ್ವಾ, ಲಿಂಗಾಯತರಲ್ಲಿ ಬಡವರಿಲ್ಲ. ನನ್ಗೆ ಹೋಗ್ಲಿಲ್ಲ ಸರ್, ನಮ್ಮಲ್ಲಿ ಎಷ್ಟು ಜನ ಇಲ್ಲ ಸರ್ ಕೂಲಿ ಮಾಡೋರು. ದಿನ ಬೆಳಿಗ್ಗೆ ಸಾಯಂಕಾಲ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದಂತ ಹೇಳಿಲ್ವಾ, ಎಲ್ಲಾ ವರ್ಗದಲ್ಲಿದ್ದಾರೆ. ನಾನು ನನ್ನ ಎತ್ಕೊಂಡಿದ್ದ ಕಾನ್ಸೆಪ್ಟ್ ಇದಕ್ಕೆ ಸರ್, ಆ ಉದ್ದೇಶನೇ. ಇದು ಸಂವಿಧಾನದ ಒತ್ತು ಕೊಟ್ಟಿದ್ದು, ಸಂವಿಧಾನನ ಒತ್ತು ಕೊಟ್ಟಿದ್ದಕ್ಕೋಸ್ಕರ ಸಿನಿಮಾ ಮಾಡ್ಬೇಕು ಅಂತ. ಕರೆಕ್ಟ್. ನಿಜವಾಗ್ಲು ಅನ್ಕೊಂಡಿದ್ದ ಸಿನಿಮಾ ರೀಚ್ ಆಗ್ಲಿಲ್ಲ ಅನ್ನೋ ಬೇಸರ ಎಲ್ಲಾರು ಇದೆಯಾ ಅಂತ? ರೀಚ್ ಆಗ್ಲಿಲ್ಲ ಅಷ್ಟು ಅಂತ. ಖಂಡಿತ. ಇವಾಗ ಹೇಳ್ತಾರೆ ಮೊದ್ಲಂಗಲ್ಲ, ನೀವು ಸಾರಥಿ ಮಾಡಿದ್ರಿ 17 ವಾರ 18 ವಾರ ಇವಾಗ ಓಡಲ್ಲ, ಹಾಕಿದ ದುಡ್ಡು 2 ವಾರ 3 ವಾರದಲ್ಲೇ 2 ವಾರದಲ್ಲೇ ಬಂದ್ಬಿಡೋಕೆ, 1 ವಾರ 2 ವಾರದಲ್ಲೇ ನೀವು ಹಂಗ ಅನ್ಕೊಂಡ್ರೆ ಕಾನ್ಸೆಪ್ಟ್ ತಪ್ಪು ಅಂತ ಹೇಳ್ತೀನಿ. ನೋಡಿ ಸರ್, ಇವತ್ತು ನೀವು ಕೆಲವು ಕಡೆ ನುಗ್ಗಿ ಬರ್ತಾವ್ರ ಜನ, ಇನ್ನು ಕಡಿಮೆ 248 ಥಿಯೇಟರ್ ಮಾಡಿದ್ವಿ, ಇವಾಗಲೂ 120 ಥಿಯೇಟರ್ ಇದೆ, ಮಾಲ್ಗಳಲ್ಲಿದೆ. ಇವತ್ತು ಮೌತ್ಟಾಗಿ ಬಂದ್ಬಿಟ್ಟು ಅವರ ಹುಡುಕೊಂಬಂದು ಬಂದು ನೋಡ್ತಾರೆ, ಆಗ್ತಾ ಇದೆ. ಸೊ ನಿಮ್ಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಸತ್ಯ ಹೇಳ್ತಾ ಇದ್ದೀನಿ, 17th ದಿಸ್ ಮಂತ್ 17th ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ ನನ್ನ ಸಿನಿಮಾ. ಮತ್ತೆ ಸರ್ ದುಬೈಯಲ್ಲಿ ನಾರ್ತ್ ಇಂಡಿಯಾ ಫುಲ್ಲು ಸರ್
ಯಾರಿಗೆ ಹೋಗಿದೆ ಮೆಸೇಜು? ಹ್ಮ್ ಅಮಿತ್ ಶಾಜಿ ಅವರಿಗೆ, ಹ್ಮ್ ಮೋದಿಜಿ ಅವರಿಗೆ, ಹ್ಮ್ ನಮ್ಮ ಏನೋ ನಮ್ಮ ಆದಿತ್ಯನಾಥ ಯೋಗಿ ಹ್ಮ್ ಹ್ಮ್ ನೋಡಿ, ಮುಂದೆ ನೋಡಿ. ಹ್ಮ್ ಈಗ ಹೇಳ್ತಿರಲ್ಲ release ಮಾಡ್ತಾ ಸರ್, ನಾನು ಇವತ್ತು ಹೇಳ್ತಾ ಇದ್ದೀನಿ, ಅನ್ಕೊಂಡಿದ್ದು ನಾನು 2 ವಾರದಲ್ಲೇ 100-105 ಕೋಟಿ ಆಗ್ಬೋದು ಅನ್ಕೊಂಡಿದ್ದೆ. ಹ್ಮ್ ಇವಾಗ ನಾನು ಸೇಫ್ ಆಗಿ ಇದ್ದೀನಿ, ಅದೇ ನನಗೇನು ಇದಿಲ್ಲ. ಹ್ಮ್ ಆದ್ರೆ ಇನ್ನು ಮುಂದೆ ಹ್ಮ್ ಸರ್ ಓವರ್ಸೀಸ್ ಅಲ್ಲಿ, UK ನಲ್ಲಿ, US ಎಲ್ಲ ಫ್ರೆಂಡ್ಸ್ ಇದ್ದಾರೆ ಸರ್, ಹ್ಮ್ ನೀವು ಕಳಿಸು ಸತ್ಯನ ಮಾಡ್ತೀವಿ ಅಂತ. ಮಾಡ್ತೀವಿ. ಹಾ. 17 ಎಲ್ಲಾ ಕಡೆ ಉದ್ದೇಶ ಅಷ್ಟೇ, reach ಆಗಿ. ನನಗೆ ರೀಚ್ ಆಗ್ಬೇಕಷ್ಟೇ ಸರ್. ನಾನೇನ್ ಅನ್ಕೊಂಡೆ ಸರ್, ಹಣ ನಾನು ರಿಯಲ್ ಎಸ್ಟೇಟ್ 4 ಎಕರೆ ಲೇಔಟ್ ಹೊಡೆದ್ರೆ ದುಡ್ಡು ಮಾಡಾಕ್ತೀನಿ, ನನಗೇನ ದೊಡ್ಡದಲ್ಲ. ಹ್ಮ್ ಹ್ಮ್ ಬಟ್ ನನಗೆ ಹೆಮ್ಮೆ, ಇಂಥ ಒಂದು ಸಿನಿಮಾ ಮಾಡಿದೆ, ಅದು ನನ್ನ ಮಗ ಹ್ಮ್ ಒಬ್ಬ ಇಷ್ಟಪಟ್ಟು ನಿರ್ಮಾಪಕನಾಗಿ ಇಷ್ಟಪಟ್ಟಂತ ಸಿನಿಮಾ. subject, ಹಾ. ನೀವು ಆತನು ಕರ್ಕೊಂಬರ್ಬೇಕಾಯ್ತು. ಎಲ್ಲ ಒಂದ್ ಕಡೆ ಮಗನಿಗೆ ಬೇಸರ ಆಯ್ತು ಅಂತ ನೀವೇ ಹೇಳಿದ್ರಿ, ಯಾಕಂದ್ರೆ ಪಾಪ ಇಲ್ಲ ಅನ್ಕೊಂಡಿದ್ದು ಆಗ್ಲಿಲ್ವಲ್ಲ ಅಂತ. ಆತನಿಗೆ ಭಾವನೆಯಲ್ಲಿ ಸ್ವಲ್ಪ ಹ್ಮ್ ಹ್ಮ್ ಜನ ನಾವೇನ್ ಅನ್ಕೊಂಡಿದ್ವಿ ಸರ್, ಹಿಂದೆ ಹ್ಮ್ ನಮ್ ದೊಡ್ಡಮ್ಮ ಅವರು ಕೇಸಿನ್ ನೋಡಿದ್ದಾರೆ, ಬಂಗಾರದ ಮನುಷ್ಯ, ಹ್ಮ್ ಎಜುಕೇಟೆಡ್ಸ್ ಎಲ್ಲ ಊರ್ಗೋಗಿ ವ್ಯವಸಾಯ ಮಾಡಕ್ ನಿಂತ್ರು, ಗೊತ್ತಾ? ಕರೆಕ್ಟ್, ಪ್ರಭಾವ ಬಿತ್ತು. 2 ವರ್ಷ ಸಿನಿಮಾ ಬರ್ತು. ನಿಜ, ಸಿನಿಮಾ ಏನ್ ಗಾಡಿಗಳಲ್ಲಿ ಜನಗಳು ಮುಗಿ ಬಿದ್ದು ಎತ್ತಿನ ಗಾಡಿ ಕಟ್ಕೊಂಬಂದು, ಟ್ರ್ಯಾಕ್ಟರ್ ಕಟ್ಕೊಂಬಂದು ಚಿತ್ರ ನೋಡಿದ್ರು. ಕರೆಕ್ಟ್. ನಾವು ಈ ಸಿನಿಮಾ ಅದೇ ರೀತಿ ಆ ಲೆವೆಲ್ಗೆ ಹೋಗುತ್ತೆ ಹ್ಮ್ ಅಂದ್ರೆ ಎಲ್ಲ ಒಂದ್ ಕಡೆ ಆಯ್ತು. ಎಡವಿರ್ಬೋದು. ಇದರಿಂದ ಒಂದು ತೃಪ್ತಿ ಇದೆ, ಆತ್ಮತೃಪ್ತಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಖಂಡಿತ ನಾನು ಅದನ್ನ ಹೇಳ್ತೀನಿ, ಬಿಡ ಮಗನೇ, ಅದಕ್ಕೆ ಯಾಕೋ ಇಲ್ಲ ಪಪ್ಪ, ನಾನು ಅನ್ಕೊಂಡಿದ್ದು ಬೇರೆ ಏನ್ 3 ಡಿಜಿಟ್ ಮೇಲ್ ದಾಟ್ತದೆ ನಮ್ ಸಿನಿಮಾ, ಆಗತ್ತೆ ತಲೆ ಕೆಡ್ಸ್ಕೊಂಬೇಡ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಪಾಪ ಆತನಿಗೆ ಅವ್ನ್ ಸ್ವಲ್ಪ ಆದ್ರೂ ಹೇಳ್ದೆ, ಹೆಮ್ಮೆ ಇದೆ ಬಿಡು, ತಲೆ ಕೆಡ್ಸ್ಕೊಂಬಾನೆ. ಎಲ್ಲ ಒಂದ್ ಕಡೆಗೆ ಸಿನಿಮಾ ಪ್ರಚಾರದ ಅಭಿಯಾನ ಕೂಡ ಒಂದು ಸಣ್ಣ ಹಿನ್ನಡೆ ಆಯ್ತು ಅಂತ ಅನಿಸ್ತಾ ಅಂತ ಸರ್. ಅಂದ್ರೆ ಒಂದು ವರ್ಗ ಇದನ್ನ ಬೇರೆ ರೀತಿ ನೋಡಕ್ ಶುರು ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಕಾಮೆಂಟ್ಸ್ ಗಳು ಬೇರೆ ಬೇರೆ ತರ ಹಾಕಕ್ ಹೋದು, ಸೊ ಅಲ್ಲೆಲ್ಲ ಎಡವಟ್ಟಾಯ್ತು ಅಂತ ಅನ್ಸತ್ತ. ಬಟ್ ಈಗ ನಾನು ಹೇಳಿದೆ, ಅವರವರ ಭಾವಕ್ಕೆ ತಕ್ಕಂತೆ ಅವ್ರು ಮಾಡ್ಕಂತ, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ನಾನು ಹೇಳೋದಿಷ್ಟೇ, ತಮ್ಮ ಮುಖೇನ ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದು ಸಿನಿಮಾ ನೋಡಿ ಆಮೇಲೆ ನೀವು ಏನ್ ಬೇಕಾದ್ರೆ ತರ್ಕ ಮಾಡಿ. ಸರ್ 80,000 ಕ್ರಿಟಿಕ್ಸ್ ವ್ಯೂಸ್ ಬಂದಿದೆ ಸರ್. ಯಾರಾದ್ರೂ ಸಿನಿಮಾದ ಬಗ್ಗೆ ಸರಿ ಇಲ್ಲ ಯಾರ ಬರ್ದಿರ ನೋಡಿದ್ರೆ ಸರ್ ಹೇಳಿ ಸರ್, ತೋರಿಸಿ. ಎಲ್ಲರೂ ಚೆನ್ನಾಗಿದೆ ಅಂತ ನೋಡಿದ್ರೆ, ಆದ್ರೆ ಒಂದ್ ಕಡೆ ಪರ ವಿರೋಧ ಚರ್ಚೆಗಳಿಗೂ ಕಾರಣ ಆಗ್ಬಿಡುತ್ತೆ ಸರ್ ಈ ಸಬ್ಜೆಕ್ಟ್, ಈ ಸಿನಿಮಾ. ಬಟ್ ಸಬ್ಜೆಕ್ಟ್ ಬಗ್ಗೆ ಮಾತಾಡದೇ ಇದ್ರು ಕೂಡ ಒಂದು ನಡೆದಂತ ಪ್ರಚಾರದ ಬಗ್ಗೆ ಪರ ವಿರೋಧ ಚರ್ಚೆಗಳು ಆದ್ವು ಸರ್. ನಾನು ಹಿಂದೆ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಸರ್. ಸಂಪತ್ತಿಗೆ ಸವಾಲು ಸೇಮ್ ಇದೆ, ಯಾವುದೇ ಜಾತಿ ಇಲ್ಲ. ಭೂತ ಏನ ಮಗ ಸಾಹುಕಾರ, ಧನಿಕ ವರ್ಸಸ್ ಶ್ರಮಿಕ, ಇದು ಅಷ್ಟೇ. ಏನಿದೆ ಇದು? ನಾವ್ ಯಾವ್ದೇ ಒಂದು ಜಾತಿ ಸೀಮಿತ ಮಾಡಿಲ್ಲ ಸರ್. ಇವತ್ತು ಏನು ದೌರ್ಜನ್ಯ ಆಗಿನ ಕಾಲದಲ್ಲಿ 100 ಎಕರೆ 200 ಎಕರೆ 300 ಎಕರೆ ಕಾಮನ್ನು. ಈ ಕೆಲ್ಸಕ್ಕೆ ಓದ್ತಿದ್ರು, ಎಲ್ಲಾ ಜನಾಂಗದವ್ರು ಓದ್ತಿದ್ರು, ಯಾವ್ದೇ ಒಂದು ವರ್ಗ ಸೀಮಿತ ಅಲ್ಲ. ಅವ್ರು ಆತರ ತಿಳ್ಕೊಂಡು ಏನಕ್ಕೆ ಆತರ ಮಾಡ್ತಾರೆ? ಒಂದ್ ಸಿನಿಮಾ ನೋಡ್ಲಿ, ಸಿನಿಮಾ ನಾವು ನಿರ್ದಿಷ್ಟ ಜಾತಿ ಹೇಳಿದ್ವಿ, ಆಗ್ಲೇ ಹೇಳ್ದಂಗೆ ಜಾತಿಗೆ ಮಾಡ್ದಾಗಿದ್ರೆ ಅಣ್ಣವ್ರು ಈ ಲೆವೆಲ್. ರಾಜ್ಕುಮಾರ್ ಅವರು ಎಷ್ಟಿದೆ ಸರ್ ಅವ್ರ ಸಮುದಾಯ ಇವತ್ತು, ಮಾಡ್ಲಿಲ್ಲ ಮತ್ತೆ ಎಲ್ಲವರೆಲ್ಲ ನಾನು ಜಾತಿ ಅಂತ ತೋರಿಸ್ಕೊಂಡು ಸರ್. ಕಾಲೇಗೆ ಯಾವ್ದು ಜಾತಿ ಕಟ್ಟಬಾರ್ದು ಸರ್. ಕರೆಕ್ಟ್. ಏನ್ ಹೇಳೋದು ಅದಕ್ಕೆ? ಅಲ್ಲ, ಈಗ ಈ ಸಿನಿಮಾನ ಮತ್ತೆ ಈಗ ನೆಕ್ಸ್ಟ್ ಲೆವೆಲ್ ತಗೊಂಡೋಗಕ್ಕೆ ಎಲ್ಲ ವೇದಿಕೆ ಸಿದ್ಧ ಆಗಿದೆ ಸರ್. 200% ಸರ್. ನನ್ನ ಒಬ್ಬ ಸ್ನೇಹಿತ, ತಮಗೆ ಗೊತ್ತಿರುತ್ತೆ, 4 ತಿಳಿ ರಮೇಶ್, ನಾನು ಅವನು ಕ್ಲಾಸ್ಮೇಟ್ಸ್. ಸರ್ ನನ್ ಗಣಪತಿ ಭಟ್ ಯಾರು ಗೊತ್ತಿಲ್ಲ ಸರ್, ಗಣೇಶ್ ಕಾಸರಗೋಡು ಯಾರು ಗೊತ್ತಿಲ್ಲ ಸರ್. ಬಟ್ ಐ ಗೊತ್ತಿದೆ ಅಂದ್ರೆ ದೊಡ್ಡ ಅವ್ರು ಬಿಡಿ. ಅವತಾರ ಅಂದ್ರೆ ಅವರು ಕಂಡಿದ್ದನ್ನ ಕಂಡಂಗೆ ಸತ್ಯನ ಎಂತ ದೊಡ್ಡ ವ್ಯಕ್ತಿ ನಿಷ್ಠುರವಾಗಿ ಹೇಳಂತರು. ಅದನ್ನ ನಾನು ಹೇಳ್ತಾ ಇರೋದು, ನನಗೆ ಪರ್ಸನಲಿ ಅವ್ರು ಇದು ಪರಿಚಯ ಇಲ್ಲ ಅಂತ ಹೇಳ್ತಾ ಇರೋದು. ಅವರು ಲೇಖನಗಳು, ಅವ್ರ ಬರಹಗಳು, ಅವ್ರ ಮಾತು, ವಾಕ್ಚಾತುರ್ಯಗಳು ಸರ್ ಇವತ್ತು ನನಗೆ ಹೆಮ್ಮೆ ಸರ್. ನಾನು ಅವ್ರನ್ನ ಭೇಟಿ ಮಾಡಿಲ್ಲ, ನನ್ನ ಬಗ್ಗೆ ಈ ಸಿನಿಮಾ ಬಗ್ಗೆ ಹೇಳ್ತಾರೆ. ಒಳ್ಳೆ ಸಿನಿಮಾ ಮಾಡಿದೆ. ನಾನು ಆಮೇಲೆ ನಾನೇ ಕೇಳಿದೆ, ಸರ್ ನಿಮ್ಮ ಆಫೀಸ್ ಎಲ್ಲಿ ಬರ್ತೇನೆ ಅಂತ ಇವ್ರಿಗೆ, ಗಣೇಶ್ ಕಾಸರಗೋಡು ಅವ್ರಿಗೆ. ನಾನು ಯಾರು ಅಂತಲೇ ನೋಡಿಲ್ಲ ಸಿನಿಮಾದ ಬಗ್ಗೆ ಅಂತ. ಸರ್ ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕು ಅಂತಿದ್ದೀನಿ. ಸರ್ ಹೇಳಿ ಸರ್, ಬರ್ತೀನಿ ಸರ್. ಅಲ್ಲ ಟೈಮ್ ಇದೆಯಾ? ಟೈಮ್ ಇದೆ ಸರ್. ನಮ್ಮನ್ನ
ಸೊ ಹಂಗಾಗಿ ಸರ್ ಈಗ ಪ್ರತಿಯೊಂದು ಚಾನಲ್ನವರು ಬನ್ನಿ ಮಾತಾಡಿ ಅಂತವ್ರೆ. ನಾನು ಇದುವರೆಗೂ ಅದ್ರ ಕಡೆ ಗಮನ ಕೊಟ್ಟಿದ್ದೆ, ಸಿನಿಮಾ ಅಷ್ಟೇ ಫೋಕಸ್ ಮಾಡ್ತಾ ಇದ್ವಿ. ಈಗ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಒಂದು ಸಮಾಜಕ್ಕೆ ಅದನ್ನ ಎಂಟರ್ಟೈನ್ಮೆಂಟ್ ಸಿನಿಮಾ ಸಾರಥಿ ಇದು ಕೊಡುಗೆ ಸರ್. ಇದನ್ನ ಜನ ಅರ್ಥ ಮಾಡ್ಕೊಂಡ್ರೆ, ಇವತ್ತು ಹೇಳ್ತಾ ಇದ್ದೀನಿ, ಇನ್ನ 125 ಥಿಯೇಟರ್ ಇದೆ, ಹೋಗಿ ನೋಡ್ಬೇಕು ಸರ್. ಇವತ್ತಿಗೂ ಈ ಸಿನಿಮಾದ ಕೆಲವು ಆಶಯಗಳು ಈಡೇರ್ಬೇಕು ಅನ್ನೋ ಕಾರಣಕ್ಕೆ ನೀವು ಮಾಡಿದ್ದೀರಿ. ಇವತ್ತಿಗೂ ಸಿನಿಮಾದಲ್ಲಿ ಇರತಕ್ಕಂಥ ಸಮಸ್ಯೆ ಇವತ್ತಿಗೂ ಹಳ್ಳಿಗಾಡಿನಲ್ಲಿದೆ, ಉತ್ತರ ಕನ್ನಡದಲ್ಲಿದೆ. ಎಕ್ಸಾಂಪಲ್ ದೇವದಾಸಿ ಪದ್ಧತಿ ಹೌದು ಇದೆ. ಆಮೇಲೆ ಜಮೀನ್ದಾರರ ಆಳ್ವಿಕೆ ಮಾಮೂಲಿ. ಇವತ್ತು ಮಕ್ಕಳು ವಿದ್ಯಾಭ್ಯಾಸ, ಎಷ್ಟೋ ಜನ ನೋಡಿ ಇವತ್ತು ಕೂಲಿ ಮಾಡೋರ್ ಮಕ್ಳು ಇವತ್ತು IAS KS ಮಾಡಿದ್ದಾರೆ. ಅದು ನಮ್ಮದ್ರಲ್ಲಿ ಇದೆ. ಇವತ್ತು ನಾನು ಹೇಳಿದ್ನಲ್ಲ, ಒಂದು ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್ ಇಂದ ಹುಡುಗರು ಹೈಸ್ಕೂಲ್, ಕಾಲೇಜ್, ಶಾಲಾ ಕಾಲೇಜ್ವರೆಗೂ ನೋಡೋಂಥ ಸಿನಿಮಾ. ಆ ಎಜುಕೇಟೆಡ್ಸ್ಗಳು ಯಾಕೆ ಮನ್ಸು ಮಾಡಿಲ್ಲ? ಮಾಡ್ಬೇಕು, ಬಂದು ನೋಡ್ಬೇಕು ಸಿನಿಮಾ. ಈ ಸಮಾಜ ಸೋಷಿಯಲ್ ಸ್ಟಡೀಸ್ ಏನ್ ಓದ್ತೀರಾ, ಅದು ಯಥಾವತ್ತಾಗಿ ನಿಮ್ ಕಣ್ಣು ಮುಂದೆ ಬರ್ತದೆ. ಅದನ್ನೇ ಇವಾಗ ನನ್ನ ಗುರುಗಳು, ಮಠಾಧೀಶರು ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ನಾಳೆ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಈಗಾಗಲೇ 30-40 ಸ್ವಾಮಿಗಳು ಸಿನಿಮಾ ನೋಡಿದ್ರು. ಯಾರು ಮದಾರ ಚೆನ್ನಯ್ಯ ಸ್ವಾಮೀಜಿ ಅವರು ನಿಜವಾಗ್ಲೂ ಯಾವ ಥಿಯೇಟರ್ಗೂ ನಾನು ಯಾವತ್ತೂ ಹೋಗಿಲ್ಲಪ್ಪ, ಅದೇನೋ ಗೊತ್ತಿಲ್ಲ. ಈ ರಿವ್ಯೂಸ್ ನೋಡದೆ ದೊಡ್ಡ ದೊಡ್ಡ ಲೇಖಕರು ಬರ್ದಿರೋದು ನೋಡ್ಲೇಬೇಕು ಅನ್ನಿಸ್ತು ಅಂತ ಹೇಳಿ ಬಂದು ಓರಿಯನ್ಮಲ್ಲ ನೋಡಿದ್ರು. ಬುದ್ಧಿಜೀವಿಗಳು, ಸಾಹಿತಿಗಳು, ವಿಮರ್ಶಕರು. ಅಲ್ಲಲ್ಲ, ಒಂದು ಚರ್ಚೆ ಆಗಿದೆ ನಿಮ್ಮ ಬಗ್ಗೆ ಸರ್. ಈಗಿನ ಟ್ರೆಂಡು, ಈಗಿನ ಸಿಚುವೇಶನ್ ಅಲ್ಲಿ, ಚಿತ್ರರಂಗ ಈಗಿರೋಂಥ ಪರಿಸ್ಥಿತಿಯಲ್ಲಿ ಈ ತರದ ಕತೆ ಹಿಡ್ಕೊಂಡು ಯಾರು ಮಾಡೋದಕ್ಕೆ ಮುಂದೆ ಆಗಲ್ಲ. ಬಟ್ ನೀವು ಮನ್ಸು ಮಾಡಿದಿರಿ, ನೀವು ಆಗಲೇ ಹೇಳಿದ್ರಿ, ಒಂದು ಆಶಯ ಬಾಬಾ ಸಾಹೇಬ್ ಅವರ ಸಂವಿಧಾನ, ಅವರ ಆಶಯಗಳು, ಮತ್ತೆ ವಸ್ತುಸ್ಥಿತಿ ಆಗ ಇತ್ತು, ಈಗಲೂ ಕೂಡ ಇದೆ. ಈ ಪದ್ಧತಿ ಈಗಲೂ ಕೂಡ ಜೀವಂತವಾಗಿದೆ, ಹಳ್ಳಿಗಾಡ ಆಗಿರ್ಬೋದು, ಯಾರ್ಬೋದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಸ್ಟಾರ್ ನಟ ಅಂತಹ ಪಾತ್ರಕ್ಕೆ ತೊಡಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಸೊ ಆ ಪ್ರಕಾರಕ್ಕೆ ನೀವು ಈ ಸಿನಿಮಾಗೆ ಬಂಡವಾಳ ಹಾಕಿದ್ರೆ, ಸೊ ಒಂದು ಹೊರಗಡೆ ಕೇಳ್ತಾ ಇರೋದೆ ಅಂತಂದ್ರೆ, ಹಾಕಿ ದುಡ್ಡು ಬಂತ ಅನ್ನೋ ಒಂದು ಪ್ರಶ್ನೆ. 200% ಬಂತು. ಬಟ್ ಮೊದಲೇ ಕೊಟ್ಟಿದ್ರೆ ನನಗೆ 30 ಕೋಟಿ ಲಾಭದಲ್ಲಿ ಇರ್ತಾ ಇದ್ದೆ. ಓಕೆ, ನನ್ನ OTT ಸ್ಯಾಟಲೈಟ್ ಎಲ್ಲ 22 ಕೇಳಿದ್ರು ಸರ್. ಜಿ ಮೇನ್ ಹೆಡ್ ರೋಶಿನಿ ಮೇಡಮ್ ಅವರು ಯಾವ ಪಿಕ್ಚರ್ ತೋರಿಸಿ, ಸಿನಿಮಾ ತೋರಿಸಿ, ಬಂದ್ಬಿಡ್ತೀನಿ, ಬೆಂಗಳೂರು ಬಂದ್ಬಿಡ್ತೀನಿ. ಟ್ರೈಲರ್ ಲಾಂಚ್ ಮಾಡಿದಾಗ ತೋರಿಸಿದ್ರು. ಉದಯ ಟಿವಿ ನಾನು ಸಾರಥಿ ಕೊಟ್ಟಿದ್ರೆ, ಅವರು ಯಾರು ಮೇಡಮ್ ಅಂತ ಇವಾಗ ಇನ್ಚಾರ್ಜ್, ಅವರು ಕಳಿಸಿದ್ರು. ಅವಾಗಲೇ ಕೊಟ್ಟಿದ್ರು 30 ಕೋಟಿ, ಈಗ ಲಾಭ. ಹೌದೌದು. ಸೊ ನನ್ಗೇನ್ ಹೆಮ್ಮೆ ಅಂದ್ರೆ, ಸಿನಿಮಾ ರಿಲೀಸ್ ಆಗ್ಲಿ ನೋಡೋಣ ಅಂತ ನಾನು ಯಾವ ಬೇರೇನು ಮಾಡಕ್ಕಿಲ್ಲ, ಯಾವ ಡಿಸ್ಟ್ರಿಬ್ಯೂಷನ್ ಕೊಡ್ಲಿಲ್ಲ, ಯಾವ ಸರ್. ಇವತ್ತು ನನಗೆ ಆಫರ್ ಇದೆ, ದೊಡ್ಡ ಮಟ್ಟದಲ್ಲೇ ಇದೆ. ಎಲ್ಲರೂ ಹೇಳ್ತಾರೆ ಪಿಕ್ಚರ್ ತೆಗೆದ್ಬಿಟ್ಟು ಹೋಗ್ಬಿಡ್ತದೆ OTT ಸ್ಯಾಟಲೈಟ್ ಅಂತ, ರನ್ನಿಂಗ್ ಇದೆ. ನಾನು ಹೇಳ್ದಲ್ಲ, ಲಾಭ ಅಷ್ಟು ಬರೋದು ಇಷ್ಟು ಬರೋದು ಬರ್ತಾ ಇರ್ಬೋದು, ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು ಅಷ್ಟೇ. ಬಟ್ ಸಕ್ಸೀಡ್ ಅಂತ ಅದೇ. ಬಟ್ ಸಿನಿಮಾದಲ್ಲಿ ದುಡ್ಡು ಮಾಡ್ತಾ ಬಿಡ್ತಾ ಗೊತ್ತಿಲ್ಲ, ಒಂದು ಖುಷಿ ಇದೆ ಮಾಡಿದ್ದೀನಿ. ಖಂಡಿತ ಸಿನಿಮಾ ತಲುಪಿಲ್ಲ, ಇನ್ನು ತಲುಪಬೇಕು, ತಲುಪಿಸೋ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಈಗ ನಾನು ಹೇಳ್ದಲ್ಲ, ಈ ಕಾಂಬಿನೇಷನ್ ದೊಡ್ಡದಾದ್ರಿಂದ ಎಲ್ಲಾರು ಒಟ್ಟಿಗೆ ಸೇರಿ ಮಾಡಿಲ್ಲ. ಈಗ ಅವ್ರವ್ರ ಪ್ರಯತ್ನದಲ್ಲಿ ಅವ್ರು ಮಾಡ್ತಾರೆ. ವಿಜಯ್ ಅವರು ಒಂದ್ ಕಡೆ, ಎಲ್ಲಾ ಕಡೆನೂ ಏನಿಲ್ಲ ಬಿಡಿ, ಎಲ್ಲಾರನ್ನೂ ಭೇಟಿ ಮಾಡ್ತಾರೆ, ಎಲ್ಲಾ ರೀತಿನೂ ಇದ್ ಮಾಡ್ತಾವ್ರೆ, ಪ್ರಚಾರ ಮಾಡ್ತಾವ್ರೆ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ಡೈರೆಕ್ಟ್ರು ಅವ್ರ ಭಾಗದಲ್ಲಿ ಅವ್ರು ಮಾಡ್ತಾವ್ರೆ. ಇನ್ನ ಇವ್ರು ನಮ್ಮ ಜೊತೆಲೆ ನಾವು ಬಳಸ್ಕೊಳಕ್ ಆಗಿಲ್ವೇನೋ ಅನ್ಸುದು ರಾಜ್ಬಿ ಶೆಟ್ಟಿ ಅವ್ರನ್ನ. ಈಗ ಅಂದ್ರೆ ಇನ್ನೊಂದು ಸಿನಿಮಾ ರಿಲೀಸ್ ಆಯ್ತು, ಅವರು ನಮ್ಗೆ ಹೇಳಿದ್ರು, ನೀವು 20 ದಿವಸ ಸಂಪೂರ್ಣ ನಾನು ಬಳಸ್ಕೊಳ್ಳಿ ಅಂತ. ರಚಿತಾ ಮೇಡಮ್ ಮಾಡಿದ್ರು, ಗೊತ್ತಿರ್ಬೇಕು ಅವ್ರಿಗೆ. ಅವ್ರು DKD ಹುಡುಗರನ್ನ, ಅವ್ರನ್ನ ಎಲ್ಲಾರು ಒಂದು ಸಿನಿಮಾ ತೋರಿಸಿ, ವಾವ್ ಗೂಸ್ ಬಂಪ್ಸ್ ಆಗುತ್ತೆ ಅಂತ ಅವತ್ತೇನೆ ಎಲ್ಲ ಇದ್ ರೀತಿನೆಲ್ಲ ಮಾಡಿದ್ದಾರೆ ಸರ್. ಯಾರ್ಯಾರು ಮಾಡಿಲ್ಲ ಅಂತ ಯಾರ ಬಗ್ಗೆ ನಾನು ಹೇಳಿದ ಮಿತ್ರ ಹೇಳ್ಬಾರದು. ಅವನು ಏನು ಹಿಂದೆ ಬಾಹುಬಲಿನಲ್ಲಿ ಕಟ್ಟಪ್ಪ, ಇವನು ಚೋಡಪ್ಪ, ಮಿತ್ರದ ಬಗ್ಗೆ ಹಂಗಾಯ್ತು. ಚೆನ್ನಾಗಿದೆ ಸರ್. ನಿಮಗೆ ಎಲ್ಲರೂ ಮಾಡ್ತಾ ಇದ್ದಾರೆ. ಇವಾಗ ಇನ್ನು ಸದ್ಯದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ
ವಿಜಯ ಹತ್ರ ಹೋಗೋಣ ಅಂತಲೂ ಒಂದಿದೆ. ನಂದು ಏನಂದ್ರೆ 17th ನಾನು ರಿಲೀಸ್ ಮಾಡೋದು. ಮಾಡಿದ್ಮೇಲೆ ತಾವ್ ಹೇಳ್ತೀರಿ ಈಗ, ವರ್ಲ್ಡ್ ವೈಡ್ ಪ್ಲಾನ್. ಏನ್ ಸರ್ ಯಾಕೆ ಸರ್ ಡಲ್ ಆಯ್ತು ಅದಾಯ್ತಲ್ಲ, ಅವಾಗ ನೋಡಿ ಸರ್ ವರ್ಲ್ಡ್ ವೈಡ್ ಆಗ್ತಾ ಇದೆ. 100%. ಎಸ್ ಸರ್. ಸಾಮಾನ್ಯವಾಗಿ ಒಬ್ಬ ನಿರ್ಮಾಪಕ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಸ್ಟಾರ್ಸ್ಗೋ ಅಥವಾ ಡೈರೆಕ್ಟರ್ಗೋ ಇಡೀ ಟೀಮ್ಗೋ ಒಂದು ಸ್ವಲ್ಪ ಬೇಸರವಾದಂಥ ಮಾತುಗಳನ್ನು ಆಡೋದು ನಿಜ. ಆದರೆ ನೀವು ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ವಿಜಯ್ ಅವ್ರನ್ನ ತಪ್ಕೊಂಡು ತುಂಬ ಭಾವುಕರಾಗ್ತೀರಿ. ಯಾಕೆ ಆ ಸನ್ನಿವೇಶ ಬಂತು ಅಂತ? ಇಲ್ಲ, ನಾನು ಏನಿದ್ರು ಇದ್ದಂಗೆ ಹೇಳದೆ. ನಾನು ಹೇಳಿಲ್ಲ ಸರ್, ನನ್ನ ಜಯಮಾನನೇ ಹೆಂಗೆ, ನನ್ನ ಹುಟ್ಟದಾಗಲಿಂದಲೂ ನೇರವಾಗಿ ಹೇಳೋದು. ಅವನೇ ಅಂತ ದೊಡ್ಡ ವ್ಯಕ್ತಿ ಆದ್ರೂ ಅಷ್ಟೇ, ಸರಿಲ್ಲ ಹೋಗಿ ಅನ್ನೋದೇ. ಆಮೇಲೆ ಕೆಲವರು ಹೇಳ್ತಾರಲ್ಲ, ಹಿಂದೆ ಅದ್ ಮಾಡೋದು ಮುಂದೆ ಹಣ ಅನ್ನೋದು. ನನ್ನ ಅದು ಹಿಂದೆ ಯಾರೇ ಆಗಿರ್ಲಿ, ನನ್ನ ಗುಣನೇ ಹೆಂಗೆ. ಸೊ ಹಂಗಾಗಿ ಕೆಲವು ಸತಿ ಅದೇ ಅವ್ರು ಹೇಳೋಲ್ಲ, ಮುನ್ಸ್ಕೊಂಡ್ಬಿಡ್ತಾರೆ ಸಡನ್ ಆಗಿ ಅಂತ ಅವ್ರು ಅವೆಲ್ಲ ಹೇಳಿದ್ರಲ್ಲ, ಅಷ್ಟೇ ಅವ್ರದ್ದು ಹೃದಯವಂತರು ಅಂತ. ಹಂಗೆ ಅವೆಲ್ಲ ಇದ್ದಿದ್ದು ಕಾಮನ್ ಸರ್. ಈ ಸಿನಿಮಾದಿಂದ ಸತ್ಯಪ್ರಕಾಶ್ ಏನಾದ್ರು ಕಲ್ತ್ರ ಅಂತ? ಹೆಂಗ್ ಕಲ್ತ್ಕೊಂಡ್ರು ಅಂತ ಈ ಸಿನಿಮಾ ಹೆಂಗ್ ಕಲ್ತ್ಕೊಂಡ್ರಿ ಅಂತ? ನಾನು ಏನಂತಂದ್ರೆ, ಈ ಜನಗಳಿಗೆ ಒಳ್ಳೆ ಒಂದು ಸಮಾಜದ ಬಡಿದೆಬ್ಬರಿಸಂತ ಒಂದು ಕತೆ ಕೊಟ್ಟಾಗ ಯಾಕೆ ಈ ನೀರಸ ಪ್ರತಿಕ್ರಿಯೆ ಮಾಡ್ಕೊಂಡ್ರು? ಬರೇ ಕುಣಿಯೋದು. ನಮ್ಮ ಯೂತ್ ನೋಡಿದ್ರೆ ನಮ್ಮ ಗಣಪತಿ ಭಟ್ ಅವರು ಆವೇಶದಿಂದ ಒಂದು ಮಾತು ಹೇಳಿದ್ದಾರೆ, ಒಕ್ಳಕ್ಕೆ ಎರಡು ದ್ರಾಕ್ಷಿ ಕಟ್ಟಿ ಇದು ಮಾಡ್ಕೊಂಡು ಮಾಡಂತ ನಿಮ್ಗೆ ಸಿನಿಮಾ ಬೇಕಾ? ಹೋಗಿ ಇಂಥ ಸಿನಿಮಾ ನೋಡಿ ಕಲೀರಿ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಏನ್ ಬೇಕು ಸರ್? ನಾನು ಮಾಡ್ಬೋದಿತ್ತು, ಇದ್ರಲ್ಲಿ ಐಟಮ್ ಸಾಂಗ್ ಬೇಕು ಅಂದ್ರು. ಒಬ್ಬ ಏನಂತಾರೆ ಜಮೀನ್ದಾರನ ಹೋಗಿ ಒಂದು ಹೆಣ್ಣಿನಿಂದ ಇದು ಮಾಡ್ಕೊಂಡು ಹೋದಾಗ, ಈಗ ಅವ್ರಿಗೆ ಎರಡನೇ ಸಂಬಂಧ ಇರೋದು ಅದೆಲ್ಲ ಮಾಮೂಲಿ ಗೌರವಿಗೆ. ಅದೇ ಒಂದು ವಿಚಾರ ಮಾಡಂತ ಹೆಣ್ಣತ್ರ ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ಮಾಡೋದು ಬೇಡ ಕಟ್ ಮಾಡೋದು. ಸರಿ, ಆಶಯಕ್ಕೆ ಧಕ್ಕೆ ಆಗ್ಬಿಡುತ್ತೆ ಸರ್. ಆ ಥರ ನಾವು ಮಾಡಿದ್ರೆ ರಚಿತಾರಾಮ ದುನಿಯಾ ಬೇಜಿನ ಏನಂತಾರೆ ರೊಮ್ಯಾಂಟಿಕ್ ಆಗಿ ತೋರಿಸ್ಬೋದಿತ್ತು. ಕರೆಕ್ಟ್ ಸರ್. ಅಲ್ಲ ತೋರಿಸಿರಿ, ಏನ್ ಜನಕ್ಕೆ ಅಟ್ರಾಕ್ಷನ್ ಹುಡುಗರ್ಗೆ ಆಗ್ಬೋದು, ಬಟ್ ಅದರಿಂದ ಈ ಕತೆಗೆ ಈ ತರ ಯಾರು ಹೇಳಿಕೆ ಕೊಡ್ತಿರಲ್ಲ ಸರ್. ಇವಾಗೇನ್ ನಮ್ಗೆ ರಿವ್ಯೂ ಕೊಟ್ಟಿದ್ದಾರೆ, ಯಾರು ಹೇಳ್ತಿದ್ರು ಆ ತರ ಮಾಡಿದ್ರೆ, ಇವನು ಕಮರ್ಷಿಯಲ್ ದುಡ್ಡುಗೋಸ್ಕರ ಮಾಡ್ಯಾನ ನಂಗೆ ಆಗ್ಬಿಡೋದು. ಆ ಎಥಿಕ್ಸ್ ಇದೇ ಹೊಟ್ಟಾಗೋದು. ಸೊ ನಾನು ಎಲ್ಲೂನು ಅದ್ರ ಬಗ್ಗೆ ಎಲ್ಲ ಅಂದ್ರು, ಇದೊಂದು ಸ್ವಲ್ಪ ಗ್ಲಾಮರ್ ಆಗಿ ಮಾಡಿದ್ರೆ ಇದು ಬೇರೆ ರೀತಿನೇ ಬೇರೆ ಲೆವೆಲ್ಗೆ ಹೋಗುದು. ಆ ಕತೆಗೆ ಒತ್ತೇ ಸಿಗ್ತಿರ್ಲಿಲ್ಲ. ಕರೆಕ್ಟ್. ಏನ್ ಬೇಕೋ ಅಷ್ಟೇ ಸರ್. ಇವಾಗ ನಮ್ಮೂರಲ್ಲಿ ಒಟ್ಟು ಕುಟುಂಬ 10-15 ಜನ ಇರ್ತೀವಿ ಸರ್ ಮನೆಯಲ್ಲಿ. ಈಗ 2-3 ಅಣ್ಣ ತಮ್ಮದಿರು ಅನ್ಡಿವೈಡೆಡ್ ಫ್ಯಾಮಿಲಿ. 10ರಿಂದ 15 ಜನ ಇರ್ತಾರೆ, 20 ಜನ 30 ಜನ ಒಂದು ಮನೆಗೆ ಇರ್ತಾರೆ. ಒಂದು ಅವಿಭಕ್ತ ಕುಟುಂಬದಲ್ಲಿ ಇವತ್ತು ಒಂದು ರೂಮು, ಒಂದು ದೇವ್ರ ಮನೆ, ಒಂದು ಕೋಣೆ, ಅಡಿಗೆ ಮನೆ ಅಂತ ಇರ್ತದೆ ಅಲ್ವಾ ಸರ್? ಹಿಂದೆಗಡೆ ಎತ್ತಿನ ಕೊಟ್ಟಿಗೆ, ಮುಂದೆಗಡೆ ರೊಪ್ಪ ಇರ್ತದೆ. ಅವಾಗ ನಮ್ದು ನಿಂಗವ ಸಾಂಗ್ ಕೇಳಿದ್ರ? ಅದು ಅರ್ಥ ಗೊತ್ತಾ ಸರ್? ಇವತ್ತು ದಾಂಪತ್ಯ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇರ್ತದೆ. ಈಗ ಹೊಸ ಮದುವೆ ಮಾತ್ರ ರೂಮ್ ಬಿಡ್ತಾರೆ. ಕರೆಕ್ಟ್ ನೋಡಿ, ಎಲ್ಲೇ ಇರ್ಲಿ ಅವರು ಯಾವಾಗ ಒಂದ್ 6 ತಿಂಗಳು ವರ್ಷ ಇನ್ನೊಬ್ರು ಮದುವೆ ಆಗತ್ತಕ ಅವ್ನ ರೂಮ್ ಯೂಸ್ ಮಾಡ್ಕೊಬೋದು, ಅವ್ನ ಮದುವೆ ಆಗತ್ತಕ. ಮಿಕ್ತಾರೆ ಏನ್ ಮಾಡ್ಬೇಕು? ಸಾರಿ, ಅರ್ಥ ಮಾಡ್ಕೊಂಬಿಡ್ರಿ. ಈ ಸಿನಿಮಾದಲ್ಲಿ ಅಲ್ವಾ ಸರ್, ಒಬ್ಬ ಯಜಮಾನ ಮೇಟಿ ಇವತ್ತು ನೋಡಿ ನಾವು ನನ್ಗೆ ನೆನಪು ಬರೋದು, ನಮ್ಮ ಆ ಸಾಂಗಲ್ಲಿ ರಚಿತಾ ಹಣೆಗೆ ಪೇಟ ಕಟ್ಕೊಂಡು ಅವನಿಗೆ ಕೈ ತುತ್ತು ತಿನ್ನಿಸ್ತಾರೆ, ಕರ ಮಾಡಿ ಹುಲ್ಲು ಬಾಸಾಕಿ ಎಲ್ಲ. ಇದು ರಾಜ್ಕುಮಾರ್ ಮತ್ತು ಭಾರತಿ. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ, ಹಸಿವಿನಲ್ಲೂ ಹಬ್ಬಾನೇ ದಿನವೂ ನಿತ್ಯನೂ ಗಾದೆನೆ ನನ್ನ ನಿನ್ನ ಬಾಳಿಗೆ ಅಂತ ಹೇಳ್ತಾರೆ. ಆ ತರ ನಮ್ದು ಇದರಲ್ಲಿ ಸನ್ನಿವೇಶ ಹೆಂಗಿದೆ. ಮೂರಲ್ಲಿ ನಮ್ಮ ಅತ್ತಿಗೆದಿರು ಕಣ ಮಾಡಿದಾಗ ಎಲ್ಲಾರಷ್ಟೇ ಸರ್, ತಲೆ ಪೇಟ ಕಟ್ಕೊಂಡು ಟವಲ್ ಸುತ್ಕೊಂಡು ಮಣ್ಣಿನ ಕತೆ ಸರ್. ಎಸ್ ಸರ್. ಈ ಸಿನಿಮಾ ಮಾಡೋದಾಯ್ತು, ಸಾರ್ಥಿ ಆದ್ಮೇಲೆ ಮತ್ತೊಂದು 14 ವರ್ಷ ಗ್ಯಾಪ್ ತಗೊಂಡ್ರಿ. ಈ ಸಿನಿಮಾ ಮತ್ತೆ ಗ್ಯಾಪ್ ಬರ್ತಾ ಅಥವಾ ಇಲ್ಲ ಚಾಲೆಂಜ್ ಆಗಿ ಮಾಡಬಹುದು? 200%.
ಈಗ ಈಗ ಮಗ ನಿಮ್ಮ legacy ನ ಅವಾಗ ಮುಂದುವರ್ಸ್ಕೊಂಡು ಹೇಳ್ತೀನಿ, ಹೋಗ್ತಾರೆ. ನಾನು ಇನ್ನ ಮುಂಚೂಣಿಗೆ ಬರಲ್ಲ. ಇನ್ನು ನನ್ನ ಮಗರಿಗೆ ಹೇಳಿದ್ದೀನಿ, ಒಳ್ಳೆ ಕಥೆ ಆಯ್ಕೆ ನೀನು ಯಾಕಪ್ಪ ತಲೆ ಕೆಡ್ಸ್ಕೊಂತೀಯ. ಈಗ ಅವನು ಆಲ್ರೆಡಿ ಸಾಲು ಒಂದು 3-4 ಕಥೆಯಲ್ಲಿ 1-2 ಓಕೆ ಆಗಿದೆ. ಓಕೆ ನಾನು ಹೇಳಿದೆ, ತಲೆ ಕೆಡ್ಸ್ಕೊಂಬೇಡಪ್ಪಟ, ನಾನು ಬರುವಾಗ ಏನು ತಂದಿಲ್ಲ ಅಲ್ವಾ ಸರ್. ಊರಲ್ಲಿ ನಮ್ದು ಜಮೀನ್ ಇದ್ರು ಕೂಡ ಅಡಿಕೆ ತೋಟ 10 ಎಕರೆ ನಮ್ದೇ, ನಮ್ಮೂರ ಕಡೆ ಇದ್ದಿದ್ದು ತಂದೆ ಇದು. ತಂದೆದು ಒಂದು 25-35 ಎಕರೆ ಜಮೀನು, 30 ಎಕರೆ ಜಮೀನ್ ಇತ್ತು. ಒಂದು ಕುಂಟೆನೂ ನಾನು ತಗೊಂಡಿಲ್ಲ. ನಾನು ಸ್ವಯಾರ್ಜಿತವಾಗಿ ನಾನು ಸಂಪಾದನೆ ಮಾಡಿರೋದು. ನಮ್ಮ ಮಗನೇ ಆವಾಯ್ತಪ್ಪೆ ಬೆಂಗಳೂರಿಗೆ ಬಂದೆ. ವಿಪ್ರಮ್ ಕಾಲೇಜ್ ಓದ್ಬೇಕಾದ್ರೆ ಒಂದು ಇಡ್ಲಿ ತಿನ್ಕೊಂಡು ಸಾಂಬಾರು ಹಾಕ್ಸ್ಕೊಂಡು ಹೊಟ್ಟೆ ತುಂಬಿಸ್ಕೊಂತ ಇದ್ವಿ. ಇವತ್ತು ದೇವರೆಲ್ಲ ಕೊಟ್ಟವ್ರೆ, ಓಡಾಡೋ ಕಾರ್ ಕೊಟ್ಟವ್ರೆ, ಈಗ ಮನೆ ಐತೆ, ಸಾಕಷ್ಟು ಜಮೀನು ಮಾಡಿದೀವಿ, ಕಷ್ಟ ಬಿದ್ದಿದ್ವಿ, ತಲೆ ಕೆಡ್ಸ್ಕೊಂಡ. ನಾಳೆನೆ ಶುರು ಮಾಡ್ಕೊ. ಇನ್ನು ನಾನು ಮುಂಚೂಣಿ ಬರಲ್ಲ. ನೀನ್ ಬೇಕಾದ್ರೆ ಜವಾಬ್ದಾರಿ ನಿಮ್ಮ ಅಪ್ಪನ ಬ್ಯಾಕಪ್ ಅಲ್ಲಿ ಇಟ್ಕೊ, ನೀನು ಫ್ರಂಟ್ ಅಲ್ಲಿ ಬಂದು ಉಳಿಸ್ಕೊಂಡು ಅಷ್ಟೇ. ಕರೆಕ್ಟ್ ಅದೇ ಬೇಕಲ್ಲ ಸರ್. ಮಾಡ್ತೀವಿ ನೋಡಿ. ನೆಕ್ಸ್ಟ್ ಇದು ಮುಗಿತಿದ್ದಂಗೆ ಈಗ next ಫೆಬ್ರವರಿ ಮಾರ್ಚ್ ಅಥವಾ ಏಪ್ರಿಲ್ ಮತ್ತೆ ಪೂಜೆ ಮುಹೂರ್ತ ಸ್ಟಾರ್ಟ್ ಮಾಡ್ತಾನೆ. ರೆಡಿ ಆಗ್ತಾ ಇದೆ. ರೆಡಿ ಆಗಿದೆ 2 ಕತೆ ಓಕೆ ಆಗಿದೆ, ಮಾಡ್ತೀವಿ ಸರ್. ಓಕೆ. ಆಮೇಲೆ ಇದು ನಿಮ್ಮ ಮಿತ್ರನ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಅವರು ಅಂದ್ರೆ ಸಿನಿಮಾ ಆಚೆನೂ ನಿಮಗೆ ಒಳ್ಳೆಯ ಫ್ರೆಂಡ್ ಅಂತ ಹೇಳ್ತಾ ಇದ್ರು. ಯಾವ ರೀತಿ ಸರ್? ನೋಡಿ, ಏನಾದರೂ ಮನಸ್ಸಿಗೆ ನೋವಾದಾಗ, ಒಂದು ಕಷ್ಟ ಕಾಲದಲ್ಲಿ ಯಾವ ಒಬ್ಬ ಸ್ನೇಹಿತ ಅವನ ಆತ್ಮಸ್ಥೈರ್ಯ ತುಂಬಿ ಅವನ ಜೊತೆಯಲ್ಲಿ ಇರ್ತಾನೆ, ನಿಜವಾಗ್ಲೂ ಅವನು ನಿಜವಾದ ಸ್ನೇಹಿತ. ಆ ನಿಟ್ಟಿನಲ್ಲಿ ಮಿತ್ರ ನನಗೆ ಹೇಳ್ತಾರೆ, ಮನಿ ಬಾಸ್ ನಮ್ಮ ರೆಸಾರ್ಟ್ ಕೊಟ್ಬಾರ, ನಮ್ಮ ಮಂಗಲ್ಯ ಅಂತ ಯಾವ್ದು ರೆಸಾರ್ಟ್ ಮಾಡಿದ್ರು ಕುಣಗಲ್ ಹತ್ರ. ನಿಜವಾಗ್ಲು ಅಂತ ಒಬ್ಬ ಗೆಳೆಯ. ನಾನು ಹೇಳಿದೆ ಎಷ್ಟೋ, ಅವನು ಪಾಪ ರಾಗಂ ಚಿತ್ರ ಮಾಡಿ ಕೈ ಸುಟ್ಕೊಂಡು ಭಾರಿ ಕಷ್ಟ ಅನ್ಭವಿಸ್ತಾರೆ. ಆವಾಗಲೂ ನಾವು ಜೊತೆಗಿದ್ದೀವಿ, ದುಡ್ಡಿದ್ದಾಗೂ ಇರ್ತೀವಿ, ದುಡ್ಡಿದ್ದಾಗ ಇರ್ತೀವಿ. ನಮ್ಮ ಸ್ನೇಹ ಸರ್, ಅರಿ ಬಿಲೀವ್ ಮಿ ಆರ್ ನಾಟ್ ಸರ್, ನನಗೆ ಸರ್ಕಲಲ್ಲಿ ಒಂದು 10 ಜನ IPS, KS ಅಂತ ಲೆಕ್ಕ ಇಲ್ಲ ಬಿಡಿ, ಒಂದು 15 ಜನ IAS. ಸರ್ ನಿಮಗೆ ಮೆಸೇಜ್ ತೋರಿಸ್ತೀನಿ, ಎಂತ ಸಿನಿಮಾ ನಿಜವಾಗ್ಲು ಸರ್. ಅದಕ್ಕಿಂತ ಇನ್ನೇನು ಬೇಕು ಸರ್ ನನಗೆ? ಹೇಳಿ ಸರ್. ಜೀವನದಲ್ಲಿ 10 ಸಿನಿಮಾ ಮಾಡೋಕ್ಕಿಂತ 2 ಇಂತ ಮಾಡಿದ್ರು ಸಾಕು. ಒಂದು ಸಾರ್ತಿ ಅದೊಂದು ಮಾರ್ಕ್ ಆಗಿದೆ, ಇದು ಕೂಡ ಒಂದು ಲ್ಯಾಂಡ್ ಮಾರ್ಕ್ ಅಂತ ಸಿನಿಮಾನೆ ಸರ್. ಅದಕ್ಕಿಂತ ಜಾಸ್ತಿ ಹೆಸರು ತಂದು ಕೊಡ್ತು ನನಗೆ ಅಲ್ವಾ. ಪ್ರತಿಯೊಬ್ಬರು ವಿಮರ್ಶಕರು, ಪತ್ರಕರ್ತರು, ಸಾಹಿತಿಗಳು, ಈಗ ಸ್ವಾಮೀಜಿಗಳು ತಾವೇ ನೋಡಿ, ಸ್ವಾಮಿಗಳು ಅಂತವ್ರು ಸಿನಿಮಾಗೆ ಬಂದು ನೋಡ್ತಾರೆ ಅಂದ್ರೆ ನಿರೀಕ್ಷೆ ಸರ್ ನಾವು. ಕರೆಕ್ಟ್. ಮತ್ತೆ ನೀವ್ ಹೆಂಗ್ ಹೇಳ್ತೀರ? ಏನೋ ನಿರೀಕ್ಷೆ ಕಾಣ್ಲಿಲ್ವಾ? ಸಾಕಷ್ಟು ಅಲ್ಲ, ಒಂದ್ ಕಡೆಗೆ ತಲುಪ್ಲಿಲ್ಲ ಅನ್ನೋದು ಸಣ್ಣ ಕೊರಗು. ಮನಿ ಇಸ್ ನಾಟ್ ಎ ಕ್ರೈಟೀರಿಯಾ ಸರ್. ನನ್ನ ಆಸೆ ಏನಂದ್ರೆ ಇವತ್ತು ಹೇಳ್ತಾ ಇದ್ದೀನಿ, ಜನಗಳು ಅರ್ಥ ಮಾಡ್ಕೊಂಡು ಬಂದು ಸಿನಿಮಾ ನೋಡಿದ್ಮೇಲೆ ಇವತ್ತು ಮೂತ್ತಾಗಿ ಬಂದಿರೋದು ಹೆಂಗೆ, ಎಂತಹ ಸಿನಿಮಾನೇ ಅಂತ ಬರುತ್ತೆ. ಅದ್ ಬಿಡಿ, ಬಂದ್ ನೋಡಿ ಸಿನಿಮಾ ನೋಡಿ. ನಾನು ಅದೇ ಉದ್ದೇಶಕ್ಕೋಸ್ಕರ ಸರ್ ನನಗೆ ಇವಾಗ ಸಂಪೂರ್ಣ ಒಂದು ಹ್ಯಾಪಿ ಏನಂದ್ರೆ 17th ಸಾಗರದ ಯಾರು ನಿರೀಕ್ಷೆ ಮಾಡಿರಲ್ಲ ಸರ್. ಆ ರೀತಿ ಪ್ರಪಂಚಾದ್ಯಂತ ರಿಲೀಸ್ ಆಗುತ್ತೆ ಸರ್. ಸೂಪರ್ ಸೂಪರ್. ಇದು ನಿಮ್ಮ ಹತ್ರನೇ ನಾನು ಬಾಯ್ ಬಿಟ್ಟಿದ್ದು. ಇದು ನಮ್ಮ ಹೀರೋ ಸಾಹೇಬ್ರು ಗೊತ್ತಿಲ್ಲ, ಡೈರೆಕ್ಟರ್ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ. ಅವ್ರನ್ನ ಕಾಮಿಡಿ ಪಾಪ ನಾನೇನ್ ಮಾಡ್ಬೇಕು, ಯಾವ ಪ್ರಚಾರ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ನನ್ನ ನಿಟ್ಟಿನಲ್ಲಿ ನಾನು ಮಾಡ್ತಾ ಇದ್ದೀನಿ. ಅವ್ರೂ ಸಹ ನಿಜವಾಗ್ಲು ನನ್ನ ಫ್ರೆಂಡ್ ಆಗ್ತಿಲ್ಲ, ರಮೇಶ್ ಅಂತ ಇದ್ದಾರೆ, ನಿಮ್ಗೆ ಗೊತ್ತಿದೆ, ಸಾಹಿತಿಗಳು. ಅವ್ರನ್ನ ಏನಾದ್ರೂ ಮಾಡಿ ಸಿನಿಮಾ ಗೆಲ್ಸ್ಬೇಕು ಸರ್ ಅಂತ ಹಗಲು ರಾತ್ರಿ ಹೊರಡ್ತಾನಪ್ಪ ವಿಜಯ್ ಅಂತ ಹೇಳಿದ್ರು ನನಗೆ. ಸರಿ ಆಯ್ತು ಮಾಡಿ, ಅವ್ರು ಮಾಡ್ತಾವ್ರೆ, ನಾವೆಲ್ಲ ಒಂದ್ ಕಡೆ ಇವೆಲ್ಲ ಒಂದು ಕ್ಲಬ್ ಆದಾಗ ಬೇರೆ ರೀತಿನೇ ದೊಡ್ಡದಾಗುತ್ತೆ. ಈ ಮತ್ತೇನಾದ್ರು ವಿಜಯ್ ಜೊತೆ ಏನಾದ್ರು ಪ್ರಾಜೆಕ್ಟ್ ಯೋಚನೆ ಮಾಡಿದ್ರ ಸರ್? ನಾನು ಯಾರ ಜೊತೆ ಅಂತಲ್ಲ, ನನ್ನ ಕತೆ ಯಾರಿಗೆ ಇಷ್ಟ ಆದ್ಮೇಲೆ ಅದು ಯಾರಿಗೆ ಸೂಟ್ ಆಗುತ್ತೆ ಅಂತವ್ರಿದ್ರೆ ಮಾತ್ರ ಮಾಡ್ತೀನಿ ಸರ್. ನಾನು ಇಂಥವ್ರೆ ಅವರೇ ಇವರೇ ಅಂತಲ್ಲ, ಯಾರೇ. ಸತ್ಯಪ್ರಕಾಶ್ ಅವರು ಇನ್ನ ಆಕ್ಟಿವ್ ಆಗಿರ್ತಾರೆ ಸಿನಿಮಾ ರಂಗದಲ್ಲಿ. ಇನ್ನೊಂದೇ ಸತ್ಯಪ್ರಕಾಶನ ಹತ್ರ ಬರ್ಬೇಕಂದ್ರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತರ್ಬೇಕ ಅಥವಾ ಹೆಂಗೆ ಅಂತ? ಇಲ್ಲ ಸರ್, ನಾನು ಹೇಳಿದಲ್ಲ, ಹೊಸ ಹುಡುಗರು ಬೆಳೀಲಿ ಬಿಡಿ ಸರ್. ಅದನ್ನೇ ಒಂದು ನಮ್ಮಲ್ಲಿ ನೋಡಿ, ಈಗ ಪ್ರತಿಭಾವಂತರಿದ್ದಾರೆ, ಅವಕಾಶಗಳಿಲ್ಲ. ಈಗ ಆಂಧ್ರದಲ್ಲಿ, ತಮಿಳುನಾಡಲ್ಲಿ ಸರ್ ತಂದೆದಿರಾದ ಮಕ್ಕಳಿದ್ದಾರೆ. ಇಲ್ಲಿ ಯಾರಿದ್ದಾರೆ ಸರ್? ಒಂದು ದೊಡ್ಡ ಆಸ್ತಿ ಅಪ್ಪು ಕಳ್ಕೊಂಡ್ವಿ. ಎರಡನೇದು ನಮ್ಮ ದರ್ಶನ್ ಹಿಂಗಾಯ್ತು.
ಇವತ್ತು ಇರೋದೇ ಬೇರೆಣಿಕೆ ಇಷ್ಟು. ಸೊ ಹೊಸ ಹೊಸ ಪ್ರತಿಭೆಗಳು ಬರ್ಲಿ ಸರ್. ಈಗ ನಮ್ಮ ಮ್ಯಾನೇಜರ್ ರಿತನ್ ಅವರು ಈಗ ನಮ್ಮದ್ರಲ್ಲಿ ಮಾಡಿದ್ರು ನೋಡಿ, ಓಪನ್ ಆಗಿ ಯಾವ ಒಂದು 30 ವರ್ಷದ ಒಬ್ಬ ನಟಿನೂ ಮಾಡಕ್ಕಾಗಲ್ಲ ಅಂತ ಒಂದು ಎಕ್ಸ್ಪೀರಿಯನ್ಸ್ ಆಕ್ಟರ್ ತರ ಮಾಡಿದ್ದಾರೆ. ಸೊ ಈಗ ನಮ್ಮ ಬ್ಯಾನರ್ ಇಂದ ಬಂತ ಖುಷಿ ನಮ್ಗಿದೆ ಸರ್. ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟಕ್ಕೆ ಬೆಳಿಬಹುದು ತರನ ಒಳ್ಳೆ ಪ್ರಾಡಕ್ಟ್. ಆ ಕತೆಗೆ ನಾನು ಹಂಗಂದ್ಬಿಟ್ಟು ಹೊಸೊಬ್ರನ್ನ ಹಾಕೊಂಡೆ ಸಿನಿಮಾ ಮಾಡ್ತೀನಿ ಅಂತಲ್ಲ, ಕತೆಗೆ ಯಾರು ಸೂಕ್ತ ಆತರು. ಸೊ ಇನ್ನು ಮುಂದೆ ಆಕ್ಟಿವ್ ಆಗಿ ಸಿನಿಮಾ ರಂಗ. ಖಂಡಿತ. ಎಸ್, ಇದುವರೆಗೂ ಸತ್ಯಪ್ರಕಾಶ್ ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮ ಮುಂದಿಗೆ ಹಂಚಿಕೊಂಡ್ರು. ಲ್ಯಾಂಡ್ ಲಾರ್ಡ್ ಸಿನಿಮಾ ಹುಟ್ಟಿದ ಬಗೆ ಹೇಗೆ, ಅದು ಪ್ರಚಾರ ಪಡೆದದ್ದಂಥ ಕೃತಿ ಹೇಗಿತ್ತು, ಅದಾದ ಮೇಲೆ ಆ ಸಿನಿಮಾ ಯಾವ ಮಟ್ಟಕ್ಕೆ ರೀಚ್ ಆಯಿತು, 17th ಇನ್ನೊಂದು ದೊಡ್ಡ ಹಬ್ಬ ನಡೀತಾ ಇದೆ, ಹಬ್ಬಕ್ಕಿಂತ ಅದು ದೊಡ್ಡ ಜಾತ್ರೆನೇ, ಮತ್ತೊಂದು ಜಾತ್ರೆಗೆ ಸಜ್ಜಾಗ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು. ಯಾಕಂದರೆ ಈ ಥರ ಸಿನಿಮಾ ಮಾಡಲಿಕ್ಕೆ ಒಂದು ಗಟ್ಸ್ ಬೇಕು. ಅಂತ ಒಂದು ಸತ್ಯಪ್ರಕಾಶ್ ಇಟ್ಕೊಂಡು ಬಂದಂಥವ್ರು ಈಗ ಅವರ ಲೆಗಸಿನ ಅವರ ಮಗ ಮುಂದುವರಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ಕನ್ನಡ ಚಿತ್ರರಂಗಕ್ಕೆ ಈ ಥರದ ನಿರ್ಮಾಪಕರು ಬೇಕು, ಈ ಥರದ ಸಿನಿಮಾಗಳ ನಿರ್ಮಾಣ ಆಗಬೇಕು. ಅವರೇ ಹೇಳ್ದಂಗೆ ಕನ್ನಡದಲ್ಲಿ ಹೊಸ ಹೊಸ ಪ್ರತಿಭೆಗಳಿವೆ, ಬರಬೇಕು, ಗಟ್ಟಿಯಾಗಿ ನಿಲ್ಲಬೇಕು ಅಂತ. ಸರ್, ಇಷ್ಟೊತ್ತು ನೀವು ಮಾತಾಡಿದ್ರಿ ಲ್ಯಾಂಡ್ ಲಾರ್ಡ್ ಬಗ್ಗೆ. ಸೊ ನಿಮ್ಮ ಆಶಯ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ನಿಜಕ್ಕೂ ಜನ ಕೈ ಬಿಡಲ್ಲ. ಯಾಕಂದರೆ ಮೌತ್ ಪಬ್ಲಿಸಿಟಿ ಈಗ ಆಗ್ತಾ ಇದೆ, ಜನ ಬರ್ತಾ ಇದ್ದಾರೆ. ಯಾವುದೋ ಒಂದು ವರ್ಗ ಹೇಳ್ತು ಅಂತ ತಕ್ಷಣ ನೀವು ಅದಕ್ಕೆ ದುರ್ದಿ ಕೇಳಕ್ಕೆ ಹೋಗಬೇಡಿ. ಸಿನಿಮಾ ಯಾವತ್ತಿದ್ದು ಮೌತ್ ಪಬ್ಲಿಸಿಟಿ ಮೂಲಕನೇ ಎದ್ದೇಳಬೇಕು. ಅದು ಆಗ್ತಾ ಇದೆ. ಒಳ್ಳೆಯದಾಗಲಿ. ಕೊನೆಯದಾಗಿ ನಮ್ಮ ಪಾಡ್ಕಾಸ್ಟಿಗೆ ಬಂದು ಇಷ್ಟೊತ್ತು ಮಾತಾಡೋದಕ್ಕೆ ನಿಮಗೆ ಧನ್ಯವಾದ ಸರ್. ನಿಮಗೂ ಅಷ್ಟೇ. ಸುಮಾರು ಚಾನಲ್ ಅವ್ರು ಕರೆದಿದ್ರು. ಪ್ರಥಮವಾಗಿ ನೋಡಿ ಅದೇನು ಕರ್ನಾಟಕ ಟಿವಿ ನಿಮ್ಮ ಚಾನಲ್ಗೆ ಬಂದು ನಾನು ಮನಸ್ಸು ಬಿಚ್ಚಿ ಮಾತಾಡಿದ್ದೀನಿ. ಇದೇ ರೀತಿ ಎಲ್ಲಾ ಚಾನಲ್ ಅವರು ಇವತ್ತು ನೋಡಿ, ಇವತ್ತು ನೀವು ಮಾತಾಡಿದ್ರಿ. ಈಗ ನಾಳೆ ನನ್ನೇನೋ ಬೇರೆ ಇರ್ತದೆ, ಮಾಡಕ್ಕೆ ಆಗಲ್ಲ, ಅಷ್ಟು ಇದಾಗ್ತದೆ. ಪ್ರಥಮವಾಗಿ ನಿಮ್ ಚಾನಲ್ಗೆ ಬಂದೆ ಸರ್. ಆದ್ರೂ ನೀವು ನನಗೆ ತುಂಬಾ ಒಂದು ಏನು ನನ್ನ ಮನಸ್ಸಲ್ಲಿರೋಂಥ ಎಲ್ಲಾ ಒಂದು ಹೇಳ್ಬೇಕು ಅಂತಿತ್ತು, ಆ ತುಡಿತಗಳನ್ನೆಲ್ಲ ಹೇಳಿದೀನಿ. ಅದು ಪ್ರಥಮವಾಗಿ ನಿಮ್ ಚಾನಲ್ ಒಳ್ಳೇದಾಗ್ಲಿ, ಸದಾ ನಮ್ಗೆ ಇದೇ ರೀತಿ ಆಶೀರ್ವಾದ ಮಾಡಿ ಬೆಳೆಸ್ತಾ ಇರಿ ದಯವಿಟ್ಟು. ಯಾಕಂದ್ರೆ ನನ್ನ ಮಗ ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ ಉಳಿಲಿ. ಹಿಂದೆ ಏನು ಎಂತೆಲ್ಲ ಸಿನಿಮಾ ಕೊಟ್ಟಂತ ನಮ್ಮ ಗೌಡ್ರು, ದೊಡ್ಡಮವರು, KCN ಗೌಡ್ರು, ಬಂಗಾರದ ಮನುಷ್ಯ, ಹುಲಿಯಾಲಿನ ಮೇವು, ಬೊಬ್ಬರು ವಾಹನ, ಕಸ್ತೂರಿ ನಿವಾಸ, ಇಂಥ 200-250 ಸಿನಿಮಾಗಳನ್ನು ಅವರ ಪ್ರಶಸ್ತಿನ ಪಡ್ಕೊಂಡ್ರು, ಪಾಲ್ಕೆ ಪ್ರಶಸ್ತಿ. ಆದರೆ ಆ ನಿಟ್ಟಿನಲ್ಲಿ ನಮ್ದು ಒಂದು ಆಶಯ ಸರ್. ಏನ್ ಹಿಂದೆ ನಮ್ಮ ರಾಜ್ಕಮಲ್ ಆರ್ಟ್ಸ್ ಬ್ಯಾನರ್ ಇತ್ತು, ಆ ರೀತಿ ಇವಾಗ ಸಾರಥಿ ಸಿನಿಮಾ ಫಸ್ಟ್ ಹರ್ಷೇಶ್ವರಿ, ಅದಾದ ನಂತರ ಸಾರಥಿ ಅಂತ ಹೆಸರು ಬಂದು ಸಾರಥಿ ಸಿನಿಮಾ ಅಂತ ಮಾಡಿ ಫಿಲ್ಮ್ಸ್ ಅಂತ. ಆ ಬ್ಯಾನರ್ ಅಡಿನಲ್ಲಿ ಸಾಕಷ್ಟು ಚಿತ್ರಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಸರ್. ನಮಸ್ತೆ ಸರ್.